ओम शांति ओम शांति ओम शांति ओम। ओम शांति। ಪಿತಾಶ್ರೀ ಶಿವಬಾಬಾ ಯಾದ ಹೇ ಬಾಪ್ ದಾದಾ। ಇವತ್ತಿನ ಮುರಳಿಯ ದಿನಾಂಕ 14/4/2021। मीठे बच्चे, अंतर्मुखी बन ज्ञान रूप अवस्था में रहकर इन महावाक्यों को धारण करो। ಬಾಬರವರು ತಿಳಿಸ್ತಿದ್ದಾರೆ, ಮಧುರ ಮಕ್ಕಳೇ, ಅಂತರ್ಮುಖಿಗಳಾಗಿ ಜ್ಞಾನ ರೂಪ ಅವಸ್ಥೆಯಲ್ಲಿ ಇದ್ದು ಬಾಬರವರ ಮಹಾವಾಕ್ಯಗಳನ್ನು ಧಾರಣೆ ಮಾಡಿಕೊಳ್ಳಬೇಕು। तब अपना व अन्य आत्माओं का कल्याण कर सकेंगे। ಜ್ಞಾನ ರೂಪ ಅವಸ್ಥೆಯಲ್ಲಿ ಇದ್ದುಕೊಂಡು ಮಹಾವಾಕ್ಯಗಳನ್ನು ಧಾರಣೆ ಮಾಡಿಕೊಂಡಾಗ ನಮ್ಮ ಮತ್ತು ಅನ್ಯ ಆತ್ಮಗಳ ಕಲ್ಯಾಣ ಮಾಡಲು ಸಾಧ್ಯವಾಗುತ್ತದೆ। अपने मन व दिल रूपी मंदिर को
ಈಶ್ವರೀಯ ಗುಣರೂಪಿ ಮೂರ್ತಿಯೋನ್ಸೆ ಸಜಾವೋ. ಬಾಬರವರು ತಿಳಿಸ್ತಿದ್ದಾರೆ, ನಮ್ಮ ಹೃದಯ ಎನ್ನುವಂತಹ ಮಂದಿರದಲ್ಲಿ ಈಶ್ವರೀಯ ಗುಣಗಳೆಂಬ ಮೂರ್ತಿಗಳಿಂದ ಶೃಂಗರಿಸಬೇಕು. ಅವ್ರ ಪವಿತ್ರ ಸಂಕಲ್ಪೋಂಕಿ ಖುಷ್ಬು ಫೈಲಾವೋ, ಮತ್ತು ಪವಿತ್ರ ಸಂಕಲ್ಪಗಳ ಸುಗಂಧವನ್ನು ಹರಡಿಸಿರಿ ಅಂತ ಬಾಬರವರು ತಿಳಿಸ್ತಾ ಇದ್ದಾರೆ. ಇವತ್ತಿನ ಪ್ರಶ್ನೆ, ಸರ್ವೋತ್ತಮ ಸಚ್ಚಿ ಸರ್ವಿಸ್ ಕೌನ್ಸಿ ಹೈ? ಯಥಾರ್ಥ ಸರ್ವಿಸ್ ಕಾ ಸೂಕ್ಷ್ಮ और ಮಹೀನ್ ರಾಜ್ ಕ್ಯಾ ಹೈ? ಸರ್ವೋತ್ತಮ ಸತ್ಯವಾದಂತಹ ಸೇವೆ ಯಾವುದಾಗಿದೆ ಮತ್ತು ಯಥಾರ್ಥವಾದಂತಹ ಸೇವೆ, ಸೂಕ್ಷ್ಮವಾದಂತಹ ಸೇವೆಯ ರಹಸ್ಯ ಏನಾಗಿದೆ ಅಂತ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ. उत्तर, जब किसी से कोई भूल होती है तो उसे सावधान करने के साथ सूक्ष्म रीति से अपनी योग शक्ति उन तक पहुंचाकर उनके अशुद्ध संकल्पों को भस्म करना, यही सर्वोत्तम सच्ची सर्विस है. ಬಾಬರವರು ತಿಳಿಸ್ತಿದ್ದಾರೆ, ಯಾವಾಗ ಯಾರಿಂದಲಾದರೂ ತಪ್ಪಾಗ್ತದೆ ಎಂದರೆ ಅವರಿಗೆ ಎಚ್ಚರಿಕೆ ಕೊಡುವುದರ ಜೊತೆಗೆ ನಾವೇನು ಮಾಡಬೇಕು, ಸೂಕ್ಷ್ಮ ರೀತಿಯಿಂದ ನಮ್ಮ ಯೋಗ ಶಕ್ತಿಯನ್ನು ತಲುಪಿಸುತ್ತಾ ಅವರ ಅಶುದ್ಧ ಸಂಕಲ್ಪಗಳನ್ನು ಭಸ್ಮಗೊಳಿಸುವುದೇ ಅತ್ಯಂತ ಸರ್ವೋತ್ತಮ ಸತ್ಯ ಸೇವೆಯಾಗಿದೆ ಅಂತ ಬಾಬರವರು ತಿಳಿಸ್ತಾ ಇದ್ದಾರೆ. ಸಾಥ್ ಸಾಥ್ ಅಪ್ನೆ ಊಪರ್ ಭಿ ಅಟೆನ್ಷನ್ ದೇನಾ ಹೈ. ಜೊತೆಗೆ ನಮ್ಮ ಮೇಲೇನೂ ನಾವು ಸಹ ಭಾಳ ಗಮನ ಇಟ್ಟುಕೊಳ್ಬೇಕು. ಏನು ಗಮನ ಇಟ್ಕೊಳ್ಬೇಕು ಅಂದರೆ, ಮನಸಾ ಮೇ ಕೋಯಿ ಅಶುದ್ಧ ಸಂಕಲ್ಪ ಉತ್ಪನ್ನ ನಾ ಹೋ. ನಮ್ಮ ಮನಸ್ಸಿನಲ್ಲಿ ಯಾವುದೇ ಅಶುದ್ಧ ಸಂಕಲ್ಪಗಳು ಉತ್ಪನ್ನ ಆಗಲಾರದಂಗೆ ನಾವು ಗಮನ ವಹಿಸಬೇಕು. ಇಸ್ಮೆ ಖುದ್ ಭಿ ಸೌದಾನ್ ರೆಹನಾ ಹೈ. ಇದರಲ್ಲಿ ನಾವು ಮೊದಲು ಭಾಳ ಎಚ್ಚರಿಕೆಯಿಂದ ಇರಬೇಕು. और दूसरों प्रति ऐसी दिव्य सर्विस करना, यही सर्विस का सूक्ष्म और महीन राज है. ಮತ್ತು ಅನ್ಯರ ಪ್ರತಿನೂ ಸಹ ಇದೇ ದಿವ್ಯ ಸೇವೆಯನ್ನು ಮಾಡುವುದೇ ಇದೇ ಸರ್ವಿಸಿನ ಸೂಕ್ಷ್ಮ ಮತ್ತು ಗುಹ್ಯವಾದಂತಹ ರಹಸ್ಯವಾಗಿದೆ ಅಂತ ಬಾಬರವರು ತಿಳಿಸ್ತಾ ಇದ್ದಾರೆ. ಓಂ ಶಾಂತಿ. हर एक पुरुषार्थी बच्चे को पहले ಅಂತರ್ಮುಖ ಅವಸ್ಥಾ ಅವಶ್ಯ ಧಾರಣ ಕರ್ನೆ ಹೈ. ಬಾಬರವರು ತಿಳಿಸ್ತಿದ್ದಾರೆ, ನಾವೆಲ್ಲ ಪ್ರತಿಯೊಬ್ಬರು ಪುರುಷಾರ್ಥಿ ಮಕ್ಕಳು ಮೊಟ್ಟ ಮೊದಲನೇದಾಗಿ ಅಂತರ್ಮುಖ ಅವಸ್ಥೆಯನ್ನು ಅವಶ್ಯವಾಗಿ ಧಾರಣೆ ಮಾಡಿಕೊಳ್ಳಬೇಕು. ಅಂತರ್ಮುಖತಾ ಮೇ ಬಡಾ ಹಿ ಕಲ್ಯಾಣ ಸಮಯ ಹುವಾ ಹೈ. ಅಂತರ್ಮುಖತೆಯಲ್ಲಿ ಬಹಳಷ್ಟು ಕಲ್ಯಾಣವು ಸಮಾವೇಶವಾಗಿದೆ ಅಂತಾರೆ ಬಾಬಾ. ಯಾಕೆಂದರೆ ಇಸ್ ಅವಸ್ಥಾ ಸೇ ಹಿ ಅಚಲ್, ಸ್ಥಿರ್, ಧೈರ್ಯವತ್, ನಿರ್ಮಾಣ ಚಿತ್ ಇತ್ಯಾದಿ ದೈವಿ ಗುಣೋं की धारणा हो सकती है. ಅಂತರ್ಮುಖಿ ಅವಸ್ಥೆಯಲ್ಲಿ ಸ್ಥಿತರಾಗಿರೋದ್ರಿಂದ ಯಾವ ಯಾವ ಗುಣಗಳು ಧಾರಣೆ ಆಗುತ್ತದೆ ಅಂದರೆ, ಅಚಲತೆ, ಸ್ಥಿರತೆ, ಧೈರ್ಯತೆ, ನಿರ್ಮಾಣ ಚಿತ್ತತೆ ಇತ್ಯಾದಿ ದೈವಿ ಗುಣಗಳ ಧಾರಣೆ ಆಗುತ್ತದೆ. ತಥಾ ಸಂಪೂರ್ಣ ಜ್ಞಾನಮಯ ಅವಸ್ಥಾ ಪ್ರಾಪ್ತ ಹೋ ಸಕ್ತಿ ಹೈ. ಇವೆಲ್ಲ ದೈವಿ ಗುಣಗಳು ಧಾರಣೆ ಆಯಿತು ಅಂತಂದರೆ ಇದೇ ಸಂಪೂರ್ಣ ಜ್ಞಾನಮಯ ಅವಸ್ಥೆ ಪ್ರಾಪ್ತಿಯಾಗಿ ಬಿಡುತ್ತದೆ ಅಂತಾರೆ ಬಾಬಾ. ಅಂತರ್ಮುಖ ನಾ ಹೋನೆಗೆ ಕಾರಣ, ಈಗ ಅಂತರ್ಮುಖ ಅವಸ್ಥೆಯಲ್ಲಿ ಸ್ಥಿತರಾಗೋದ್ರಿಂದ ಅಚಲತೆ, ಸ್ಥಿರತೆ, ಧೈರ್ಯತೆ, ನಿರ್ಮಾಣ ಚಿತ್ತತೆ, ದೈವಿ ಗುಣಗಳು ಧಾರಣೆ ಆಗ್ತದೆ. ಇದೇ ಜ್ಞಾನಮಯ ಅವಸ್ಥೆ. ಈಗ ಅಂತರ್ಮುಖಿ ಆಗಿಲ್ಲ ಅಂತಂದರೆ ವಹ ಸಂಪೂರ್ಣ ಜ್ಞಾನ ರೂಪ ಅವಸ್ಥಾ ನಹಿ ಪ್ರಾಪ್ತ ಹೋತಿ. ಇವೆಲ್ಲ ಸಂಪೂರ್ಣವಾದಂಥ ಜ್ಞಾನ ರೂಪ ಅವಸ್ಥೆ ನಮಗೆ ಪ್ರಾಪ್ತಿ ಆಗೋದಿಲ್ಲ ಅಂತಾರೆ ಬಾಬಾ. ಯಾಕೆಂತಂದರೆ, ಕ್ಯೂಂಕಿ ಜೋ ಭಿ ಕುಚ್ ಮಹಾವಾಕ್ಯ ಸನ್ಮುಖ ಸುನೆ ಜಾತೆ ಹೈ, ಅಗರ್ ಉಸೆ ಗಹರಾಯಿ ಮೇ ಜಾಕರ್ ಗ್ರಹಣ ನಹಿ ಕರ್ತೆ, ಸಿರ್ಫ್ ಉನ್ ಮಹಾವಾಕ್ಯೋं को सुनकर रिपीट कर देते हैं तो ಮಹಾವಾಕ್ಯ ವಾಕ್ಯ ಹೋ ಜಾತೆ ಹೈ. ಇಲ್ಲಿ ಬಾಬರವರು ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ, ಈಗ ಬಾಬರವರು ತಿಳಿಸ್ತಿರುವಂತಹ ವಾಕ್ಯಗಳು ಏನಿವೆ, ಮುರಳಿ ಏನಿವೆ, ನುಡಿಗಳು, ಇದು ಮಹಾವಾಕ್ಯಗಳು ನಾವು ಸನ್ಮುಖದಲ್ಲಿ ಕೇಳ್ತಾ ಅದರ ಆಳಕ್ಕೆ ಹೋಗಿ ಗ್ರಹಣ ಮಾಡಿಲ್ಲ ಅಂತಂದರೆ ಆ ಮಹಾವಾಕ್ಯಗಳು ಕೇವಲ ನಾವು ಕೇಳ್ತೀವಿ, ರಿಪೀಟ್ ಮಾಡ್ತೀವಿ, ನಂತರ ಮರೆತು ಹೋಗ್ತೀವಿ. ಮಹಾವಾಕ್ಯಗಳು ವಾಕ್ಯಗಳಾಗಿ ಉಳಿದು ಬಿಡ್ತವೆ ಅಂತಾರೆ ಬಾಬಾ. जो ज्ञान स्वरूप अवस्था में रहकर महावाक्य नहीं सुने जाते, उन महावाक्यों पर माया का परछाया पड़ जाता है. ಶಿವಬಾಬರವರು ತಿಳಿಸ್ತಿದ್ದಾರೆ, ಯಾರು ಜ್ಞಾನ ರೂಪ ಸ್ಥಿತಿಯಲ್ಲಿರುತ್ತಾ ಕೇಳುವುದಿಲ್ವೋ ಮಹಾವಾಕ್ಯಗಳನ್ನು,
ಆ ಮಹಾವಾಕ್ಯಗಳ ಮೇಲೆ ಮಾಯೆಯ ಛಾಯೆ ಉಂಟಾಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಮಾಯೆಯ ಛಾಯೆ ಈ ರೀತಿ ಉಂಟಾಗ್ತದೆ, माया के अशुद्ध वाइब्रेशंस से भरे हुए महावाक्य सुनकर सिर्फ रिपीट करने से खुद सहित औरों का कल्याण होने के बदले अकल्याण हो जाता है. ಮಾಯೆಯ ಅಶುದ್ಧ ವೈಬ್ರೇಷನ್ನಿಂದ ತುಂಬಿರುವಂತಹ ಮಹಾವಾಕ್ಯಗಳನ್ನು ಕೇಳಿದ ಮೇಲೆ ಅವರು ಕೇವಲ ರಿಪೀಟ್ ಮಾಡ್ತಾರೆ. ರಿಪೀಟ್ ಮಾಡಿದ್ರೆ ಏನು ಬಂತು? ಖುದ್ ಸಹಿತ ಅವರೋं का कल्याण होने के बदले अकल्याण हो जाता है. ಸ್ವಯಂ ಸಹಿತವಾಗಿ ಕಲ್ಯಾಣ ಆಗೋದಕ್ಕೆ ಬದಲು ಅಕಲ್ಯಾಣವೇ ಆಗಿಬಿಡುತ್ತದೆ. ಅದರಿಂದ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಏಕದಮ್ ಅಂತರ್ಮುಖಿ ಬಂಜಾವು, ಸಂಪೂರ್ಣ ಅಂತರ್ಮುಖಿಗಳಾಗಿಬಿಡಿ ಅಂತ ಬಾಬರವರು ಹೇಳ್ತಾ ಇದ್ದಾರೆ. आपका यह मन मंदिर सदृश्य है. जैसे मंदिर से सदैव खुशबू आती है, ऐसे मन मंदिर जब पवित्र बनता है तो संकल्प भी पवित्र इमर्ज होते हैं. ಬಾಬರವರು ತಿಳಿಸ್ತಿದ್ದಾರೆ, ನಮ್ಮ ಮನಸ್ಸು ಮಂದಿರ ಸಮಾನವಾಗಿದೆ. ಹೇಗೆ ಮಂದಿರದಲ್ಲಿ ಸದಾ ಕಾಲಕ್ಕೂ ಸುಗಂಧ ಭರಿತವಾದಂತಹ ಅಗರಬತ್ತಿಗಳನ್ನು ಹಚ್ಚುತ್ತಾರೆ, ಹಾಗೆ ನಮ್ಮ ಮನಸ್ಸು ಸಹ ಮಂದಿರವಾಗಿದೆ. ನಮ್ಮ ಮನಸ್ಸು ಮಂದಿರವಾದಾಗ, ಪವಿತ್ರವಾದಾಗ ಅಲ್ಲಿ ಉತ್ಪನ್ನ ಆಗುವಂತಹ ಸಂಕಲ್ಪಗಳು ಸಹ ಪವಿತ್ರ ಸಂಕಲ್ಪಗಳೇ ಉತ್ಪನ್ನವಾಗುತ್ತದೆ. जैसे मंदिर में सिर्फ पवित्र देवी देवताओं के ही चित्र रखे जाते हैं, ना कि दैत्यों के चित्र. ಹೇಗೆ ಮಂದಿರದಲ್ಲಿ ಪವಿತ್ರವಾದಂತಹ ದೇವಿ ದೇವತೆಗಳ ಚಿತ್ರಗಳನ್ನೇ ಹಾಕಿರುತ್ತಾರೆ, ದೈತ್ಯರದು, ಸಿನಿಮಾ ಆ್ಯಕ್ಟ್ರಸ್ದು, ಕ್ರಿಕೆಟ್ ಪ್ಲೇಯರ್ಸ್ದು ಚಿತ್ರಗಳನ್ನಂತೂ ಹಾಕಿರಂಗಿಲ್ಲ. ಐಸೆ ತುಮ್ ಬಚ್ಚೆ ಅಪ್ನೆ ಮನ್ ವ ದಿಲ್ ರೂಪಿ ಮಂದಿರ್ ಕೋ ಸರ್ವ ಈಶ್ವರೀಯ ಗುಣೋं की ಮೂರ್ತಿಯೋं से सजा दो. ಹಾಗೆ ಬಾಬಾರವರು ಹೇಳ್ತಿದ್ದಾರೆ, ನಮ್ಮ ಹೃದಯ ಎನ್ನುವಂತಹ ಮಂದಿರವನ್ನು ನಾವು ಹೇಗೆ ಶೃಂಗರಿಸ್ಕೊಳ್ಬೇಕು ಅಂತಂದರೆ, ಸರ್ವ ಈಶ್ವರೀಯ ಗುಣಗಳೆಂಬ ಮೂರ್ತಿಗಳಿಂದ ಶೃಂಗರಿಸಿಕೊಳ್ಳಬೇಕು. ಈಶ್ವರೀಯ ಗುಣಗಳೆಂಬ ಮೂರ್ತಿಗಳು ಯಾವುದು ಅಂತಂದರೆ, ವೇ ಗುಣ ಹೇ ನಿರ್ಮೋಹ, ನಿರ್ಲೋಭ, ನಿರ್ಭಯ, ಧೈರ್ಯವತ್, ನಿರಹಂಕಾರ ಇತ್ಯಾದಿ. ಕ್ಯೂಂಕಿ ಯಹ ಸಬ್ ತುಮಾರೆ ಹಿ ದಿವ್ಯ ಲಕ್ಷಣ ಹೇ. ಈಶ್ವರೀಯ ಗುಣಗಳಿಂದ ನಮ್ಮ ಮನಸ್ಸನ್ನು ಶೃಂಗರಿಸ್ಕೊಳ್ಬೇಕು ಅಂತಿದ್ದಾರೆ ಬಾಬಾ. ಯಾವ ಗುಣಗಳು ಅಂತಂದರೆ, ನಿರ್ಮೋಹ, ನಿರ್ಲೋಭ, ನಿರ್ಭಯ, ಸಾಹಸಯುಕ್ತ, ನಿರಹಂಕಾರತೆ ಇತ್ಯಾದಿ. ಇವೆಲ್ಲ ಈಶ್ವರೀಯ ಗುಣಗಳಿಂದ ಶೃಂಗರಿಸಿಕೊಳ್ಳುವುದೇ ನಮ್ಮ ದಿವ್ಯ ಲಕ್ಷಣವಾಗಿದೆ ಅಂತ ಬಾಬರವರು ತಿಳಿಸ್ತಾ ಇದ್ದಾರೆ. आप बच्चों को अपने मन मंदिर को उजियारा अर्थात ಸಂಪೂರ್ಣ ಶುದ್ಧ बनाना है. ನಾವೆಲ್ಲ ಮಕ್ಕಳು ನಮ್ಮ ಮನಸ್ಸು ಎನ್ನುವಂತಹ ಮಂದಿರವನ್ನು ಪ್ರಕಾಶಿತ ಮಾಡಿಕೊಳ್ಳಬೇಕು. ಅಂದರೆ ನಮ್ಮ ಮನಸ್ಸೆನ್ನುವಂಥ ಮಂದಿರವನ್ನು ಸಂಪೂರ್ಣ ಶುದ್ಧ ಮಾಡಿಕೊಳ್ಳಬೇಕು. ಜಬ್ ಮನ್ ಮಂದಿರ್ ಉಜಿಯಾರ ಬನೆ ತಬ್ ಅಪ್ನೆ ಉಜಿಯಾರೆ ಪ್ಯಾರೆ ವೈಕುಂಠ ದೇಶ್ ಮೇ ಚಲ್ ಸಕೆ. ಯಾವಾಗ ನಮ್ಮ ಮನಸ್ಸೆನ್ನುವಂತಹ ಮಂದಿರವು ಪ್ರಕಾಶಿತಗೊಳ್ಳುತ್ತದೋ ಆವಾಗ ಪ್ರಕಾಶತಮಯವಾಗಿರುವಂಥ ಜಗತ್ತು ಪ್ರೀತಿಯ ವೈಕುಂಠದ ದೇಶಕ್ಕೆ ಅಂದರೆ ಸತ್ಯುಗಕ್ಕೆ ಹೋಗಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ತೋ ಅಬ್ ಅಪ್ನೆ ಮನ್ ಕೋ ಉಜ್ವಲ್ ಬನಾನೆ ಕಾ ಪ್ರಯತ್ನ ಕರ್ನಾ ಹೈ. ಹಾಗಾದರೆ ಈಗ ಯಾವ ಪ್ರಯತ್ನ ಮಾಡಬೇಕು? ನಮ್ಮ ಮನಸ್ಸನ್ನು ಪ್ರಕಾಶಿತಗೊಳಿಸುವಂತಹ ಪ್ರಯತ್ನ ಮಾಡಬೇಕು. ಬಾಬಾ ಹೇಳಿದರು, ಪ್ರಕಾಶಿತಗೊಳಿಸುವುದು ಅಂತಂದರೆ ನಮ್ಮ ಮನಸ್ಸನ್ನು ಸಂಪೂರ್ಣ ಶುದ್ಧ ಮಾಡಿಕೊಳ್ಳೋದು. ಮನ್ ಸಹಿತ ವಿಕಾರಿ ಕರ್ಮೇಂದ್ರಿಯೋಂಕು ವಶ್ ಕರ್ನಾ ಹೈ. ಮನಸ್ಸಹಿತವಾಗಿ ವಿಕಾರಿ ಕರ್ಮೇಂದ್ರಿಯಗಳು ಏನಿದೆ ಅದನ್ನು ವಶದಲ್ಲಿ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು, ಪ್ರಕಾಶಿತಗೊಳಿಸಬೇಕು, ಮನಸ್ಸಹಿತವಾಗಿ ವಿಕಾರಿ ಕರ್ಮೇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳಬೇಕು ಅಂತ ತಿಳಿಸ್ತಿದ್ದಾರೆ ಬಾಬಾ. ಕೇವಲ ನಮ್ದಷ್ಟೇ ಅಲ್ಲ, ಅನ್ಯರ ಪ್ರತಿನೂ ಸಹ ಇದೇ ದಿವ್ಯ ಸೇವೆಯನ್ನು ಮಾಡಬೇಕು ಅಂತ ತಿಳಿಸ್ತಿದ್ದಾರೆ ಬಾಬಾ. ವಾಸ್ತವ ಮೇ ಸರ್ವಿಸ್ ಕಾ ಅರ್ಥ ಅತಿ ಸೂಕ್ಷ್ಮ ಔರ್ ಮಹೀನ್ ಹೈ. ಬಾಬಾ ತಿಳಿಸ್ತಿದ್ದಾರೆ, ವಾಸ್ತವದಲ್ಲಿ ಸೇವೆಯ ಅರ್ಥವು ಅತಿ ಸೂಕ್ಷ್ಮ ಮತ್ತು ಆಳವಾಗಿದೆ. ಐಸಾ ನಹಿ ಕಿ ಕಿಸ್ಕಿ ಭೂಲ್ ಪರ್ ಸಿರ್ಫ್ ಸಾವಧಾನ್ ಕರ್ನಾ ಇತನೆ ತಕ್ ಸರ್ವಿಸ್ ಹೈ, ಪರಂತು ನಹಿ ಉनको सूक्ष्म रीति अपनी योग की शक्ति पहुँचाए
उनके अशुद्ध संकल्प को भस्म कर देना यही ಸರ್ವೋತ್ತಮ ಸಚ್ಚಿ ಸರ್ವಿಸ್ है. ಬಾಬರವರಾಗಲೇ ಪ್ರಶ್ನೆ ಉತ್ತರದಲ್ಲಿಯೂ ಸಹ ತಿಳಿಸಿದರು. ಒಂದು ವೇಳೆ ಯಾರಿಂದಾದರೂ ಏನಾದರೂ ತಪ್ಪಾಯಿತು ಅಂತಂದರೆ ಆ ತಪ್ಪನ್ನು ಎತ್ತಿ ಹಿಡಿಯೋದಷ್ಟೇ ಸೇವೆ ಅಲ್ಲ, ತಪ್ಪನ್ನು ತಿಳಿಸೋದಷ್ಟೇ ಸೇವೆ ಅಲ್ಲ, ನಮ್ಮ ಸೂಕ್ಷ್ಮ ರೀತಿಯಿಂದ ನಮ್ಮ ಯೋಗದ ಶಕ್ತಿಯನ್ನು ಅವ್ರ ಕಡೆ ತಲುಪಿಸಿ ಅವರ ಅಶುದ್ಧ ಸಂಕಲ್ಪವನ್ನು ಭಸ್ಮ ಮಾಡುವುದೇ ಇದೇ ಸರ್ವೋತ್ತಮ ಸೇವೆಯಾಗಿದೆ, ಸತ್ಯ ಸೇವೆಯಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಸಾತ್ ಸಾತ್ ಅಪ್ನೆ ಊಪರ್ ಭಿ ಅಟೆನ್ಷನ್ ರಖನಾ ಹೈ, ಜೊತೆಗೆ ಮತ್ತು ನಮ್ಮಿಂದಲೂ ತಪ್ಪಾಗಬಾರ್ದಲ್ಲ, ಅದಕ್ಕೆ ನಮ್ಮ ಮೇಲೇನೂ ಸಹ ನಾವು ಭಾಳ ಗಮನ ವಹಿಸಬೇಕು. ನಾ ಸಿರ್ಫ್ ವಾಚ ಅಥವಾ ಕರ್ಮಣ ತಕ್, ಕೇವಲ ಮಾತು ಮತ್ತು ಕರ್ಮಣವರೆಗೆ ಅಷ್ಟೇ ಗಮನ ಕೊಡೋದಲ್ಲ. ಮನಸಾ ಮೇ ಭಿ ಕೋಯಿ ಅಶುದ್ಧ ಸಂಕಲ್ಪ ಉತ್ಪನ್ನ ಹೋತಾ ಹೇ, ನಮ್ಮ ಮನಸ್ಸಿನಲ್ಲಿಯೂ ಸಹ ಅಶುದ್ಧ ಸಂಕಲ್ಪಗಳು ಉತ್ಪನ್ನ ಆಯಿತೆಂದರೆ ಉನ್ಕಾ ವೈಬ್ರೇಷನ್ ಅನ್ಯ ಕೆ ಪಾಸ್ ಜಾಯೆ ಸೂಕ್ಷ್ಮ ರೀತಿ ಅಕಲ್ಯಾಣ ಕರ್ತಾ ಹೈ. ನಮ್ಮ ಮನಸ್ಸಿನಲ್ಲಿ ಏಳುವಂತಹ ಅಶುದ್ಧ ಸಂಕಲ್ಪಗಳು ಕೇವಲ ನಮಗಷ್ಟೇ ಲಾಸ್ ಮಾಡೋಂಗಿಲ್ಲ, ನಮ್ದಷ್ಟೇ ನಷ್ಟ ಮಾಡೋಂಗಿಲ್ಲ. ನಮ್ಮ ಮನಸ್ಸಿನಲ್ಲಿ ಏಳುವಂತಹ ಅಶುದ್ಧ ಸಂಕಲ್ಪಗಳು, ಅದರ ಪ್ರಕಂಪನಗಳು ಅನ್ಯರ ಬಳಿ ಹೋಗುತ್ತದೆ, ಅನ್ಯರ ಬಳಿ ತಲುಪಿ ಸೂಕ್ಷ್ಮ ರೀತಿಯಿಂದ ಅಕಲ್ಯಾಣ ಮಾಡುತ್ತದೆ ಅಂತ ತಿಳಿಸ್ತಿದ್ದಾರೆ ಬಾಬಾ. ಇನ್ನು ಸೂಕ್ಷ್ಮ ರೀತಿಯಿಂದ ಇನ್ನೊಬ್ಬರದು ಅಕಲ್ಯಾಣ ಆಯಿತು ಅಂತಂದರೆ ಅದರ ಹೊರೆ ಯಾರ ಮೇಲೆ? ಯಾರು ಅಶುದ್ಧ ಸಂಕಲ್ಪಗಳನ್ನು ಮಾಡುತ್ತಾರೋ ಅವರ ಮೇಲೆ ಹೊರೆ ಆಗ್ತದೆ, ಭೋಜವಾಗುತ್ತದೆ. ಈ ಭೋಜವೇ ಬಂಧನ್ ಬನ್ ಜಾತಾ ಹೈ. ಅದೇ ನಮ್ಮ ಪಾಲಿಗೆ ಏನಾಗ್ಬಿಡ್ತದೆ ಅಂತ ಹೇಳ್ತಾರೆ ಬಾಬಾ, ಬಂಧನ ಆಗ್ಬಿಡ್ತದೆ ಅಂತ ತಿಳಿಸ್ತಿದ್ದಾರೆ ಬಾಬಾ. ಬಂಧನ್ ಬನ್ ಜಾತಾ ಹೈ. ಹೇ ಬಚ್ಚೋ, ಅದಕ್ಕೆ ಬಾಬಾ ಹೇ ಬಚ್ಚೋ ಖುದ್ ಸೌದಾನ್ ರಹೋ, ಹೇ ಮಕ್ಕಳೇ ನೀವು ಭಾಳ ಎಚ್ಚರಿಕೆಯಿಂದ ಇರ್ರಿ ಅಂತಿದ್ದಾರೆ ಬಾಬಾ. ಅನ್ಯ ಪ್ರತಿ ಯಹಿ ದಿವ್ಯ ಸರ್ವಿಸ್ ಕರೋ, ಅನ್ಯರ ಪ್ರತಿನೂ ಸಹ ಇದೇ ದಿವ್ಯ ಸರ್ವಿಸ್ ಮಾಡಬೇಕು, ಇದೇ ನಾವು ಸೇವಾದಾರಿ ಮಕ್ಕಳ ಅಲೌಕಿಕ ಕರ್ತವ್ಯವಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ರೀತಿ ಸೇವೆ ಮಾಡುವಂತಹ ಮಕ್ಕಳು ಅವರು ತಮಗಾಗಿ ಯಾವ ಸೇವೆಯನ್ನು ತೆಗೆದುಕೊಳ್ಳೋದಿಲ್ಲ. ಬಾಬಾ ತಿಳಿಸ್ತಿದ್ದಾರೆ, ಬಲ್ ಕಭಿ ಕೋಯಿ ಅನಾಯಾಸ ಭೂಲ್ ಹೋ ಭಿ ಜಾಯೆ ತೋ ಉಸೆ ಅಪ್ನಿ ಬುದ್ಧಿಯೋಗ ಬಲ್ ಸೆ ಸದೈವ್ ಕೆ ಲಿಯೆ ಕರೆಕ್ಟ್ ಕರ್ ದೇನಾ ಚಾಹಿಯೆ. ಆಕಸ್ಮಿಕವಾಗಿ ಏನಾದರೂ ನಮ್ಮಿಂದ ತಪ್ಪಾಯಿತು ಅಂತಂದರೆ ನಮ್ಮ ಬುದ್ಧಿಯೋಗ ಬಲದಿಂದ ಅದನ್ನು ಸದಾಕಾಲಕ್ಕೋಸ್ಕರ ಕರೆಕ್ಟ್ ಮಾಡಿಬಿಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಐಸಾ ತೀವ್ರ ಪುರುಷಾರ್ಥಿ ಥೋಡಾ ಭಿ ಇಶಾರೆ ಮಿಲ್ನೆ ಸೆ ಶೀಘ್ರ ಮೆಹಸೂಸ್ ಕರ್ಕೆ ಪರಿವರ್ತನ್ ಕರ್ ಲೇತಾ ಹೈ. ಈ ರೀತಿ ತೀವ್ರ ಪುರುಷಾರ್ಥಿ ಮಕ್ಕಳು ಅವರಿಗೆ ಸೂಚನೆ ಸಿಕ್ಕಿದ ಕೂಡಲೇ ಶೀಘ್ರವಾಗಿ ಅದನ್ನು ರಿಯಲೈಸೇಷನ್ ಮಾಡಿಕೊಂಡು ಅದನ್ನು ಪರಿವರ್ತನೆ ಮಾಡ್ಕೊಂಡ್ಬಿಡ್ತಾರೆ. ಅವರು ಆಗೇ ಕೇಲಿಯೇ ಭಿ ಅಟೆನ್ಷನ್ ರಖ್ ಚಲ್ತಾ ಹೈ. ಮತ್ತು ಮುಂದಕ್ಕಾಗಿಯೂ ಸಹ ಅವರು ಒಳ್ಳೆ ರೀತಿ ಎಚ್ಚರಿಕೆ ವಹಿಸಿ ನಡೆಯುತ್ತಾರೆ. ಯಹಿ ವಿಶಾಲ್ ಬುದ್ಧಿ ಬಚ್ಚೋಂಕ ಕರ್ತವ್ಯ ಹೈ. ಇದೇ ವಿಶಾಲ ಬುದ್ಧಿ ಮಕ್ಕಳ ಕರ್ತವ್ಯವಾಗಿದೆ ಅಂತ ಬಾಬರವರು ತಿಳಿಸ್ತಿದ್ದಾರೆ. ಹೇ ಮೇರೆ ಪ್ರಾಣೋ, ಬಾಬಾ ತಿಳಿಸ್ತಿದ್ದಾರೆ, ಹೇ ನನ್ನ ಪ್ರಾಣ ಪ್ರಿಯರೇ, परमात्मा द्वारा रचे हुए इस अविनाशी राजस्व ज्ञान यज्ञ प्रति तन मन धन को संपूर्ण रीति से स्वाहा करने का राज बहुत महीन है. ಪರಮಾತ್ಮನ ಮೂಲಕ, ಈಶ್ವರನ ಮೂಲಕ ರಚನೆಯಾಗಿರುವ ಈ ಅವಿನಾಶಿ ರುದ್ರ ಜ್ಞಾನ ಯಜ್ಞಕ್ಕಾಗಿ ಸಂಪೂರ್ಣವಾಗಿ ನಮ್ಮ ತನು ಮನ ಧನವನ್ನು ಸ್ವಾಹ ಮಾಡುವುದರ ರಹಸ್ಯವು ಬಹಳ ಸೂಕ್ಷ್ಮವಾಗಿದೆ ಅಂತ ತಿಳಿಸ್ತಿದ್ದಾರೆ ಬಾಬಾ. ಜಿಸ್ ಘಡಿ ಆಪ್ कहते हो कि मैं तन मन धन सहित यज्ञ में स्वाहा अर्थात अर्पण हो मर चुका, उस घड़ी से लेकर अपना कुछ भी नहीं है. ಬಾಬರವರಿಲ್ಲೇ ತಿಳಿಸ್ತಿದ್ದಾರೆ, ಯಾವ ಕ್ಷಣದಲ್ಲಿ ನಾವು ಹೇಳ್ತಾ ಬಂದೀವಿ ತಾನೆ, ನನ್ನ ತನು ಮನ ಧನ ಸಹಿತವಾಗಿ ಶಿವಬಾಬ ರಚಿಸಿರುವ, ಈಶ್ವರ ರಚಿಸಿರುವ ಈ ಯಜ್ಞದಲ್ಲಿ ನಾವು ಅರ್ಪಣೆ ಮಾಡಿದ್ದೇವೆ. ಯಾವಾಗ ಅರ್ಪಣೆ ಮಾಡಿದ್ದೇವೆಯೋ ಅಂದಿನಿಂದ, ಆ ಕ್ಷಣದಿಂದ ನಮ್ಮ ತನು ಮನ ಧನ ಯಾರ್ದಾಯಿತು? ಅದು ಶಿವಬಾಬರವ್ರದ್ದಾಯಿತು. ಮನಸ್ಸು ಸಂಪೂರ್ಣವಾಗಿ ಸೇವೆಯಲ್ಲಿ ಉಪಯೋಗಿಸಬೇಕಾಗಿದೆ. ನಮ್ಮ ತನುವನ್ನು ಸಹ ಈಶ್ವರಿಯ ಸೇವೆಯಲ್ಲೇ ಉಪಯೋಗಿಸಬೇಕಾಗಿದೆ. ಬಾಬರವರು ಹೇಳ್ತಿದ್ದಾರೆ, ಜಬ್ ಸಬ್ ಕುಚ್ ಯಜ್ಞ ಅಥವಾ ಪರಮಾತ್ಮ ಕೆ ಪ್ರತಿ ಹೈ, ಫಿರ್ ಅಪ್ನೆ ಪ್ರತಿ ಕುಚ್ ರಹ ನಹೀ ಸಕ್ತಾ, धन भी व्यर्थ नहीं गवा सकते, मन भी ಅಶುದ್ಧ ಸಂಕಲ್ಪ ವಿಕಲ್ಪ ತರಫ್ ದೌಡ್ ನಹೀ ಸಕ್ತಾ. ಬಾಬರವರು ಹೇಳ್ತಿದ್ದಾರೆ, ಯಾವಾಗ ಎಲ್ಲವನ್ನೂ ಯಜ್ಞ ಅಥವಾ ಪರಮಾತ್ಮಂದಾಯಿತೋ ಅಂದಮೇಲೆ ನಮ್ದೇನೂ ಇರಲಿಕ್ಕೆ ಸಾಧ್ಯವಿಲ್ಲ.
ಧನವನ್ನು ವ್ಯರ್ಥವಾಗಿ ಕಳೆಯಲು ಸಾಧ್ಯವಿಲ್ಲ. ಮನಸ್ಸನ್ನು ಅಶುದ್ಧ ಸಂಕಲ್ಪ ವಿಕಲ್ಪದ ಕಡೆಗೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಪರಮಾತ್ಮನಿಗೆ ಅರ್ಪಣೆ ಮಾಡಿವಲ್ವಾ ನಮ್ಮ ಮನಸ್ಸನ್ನು, ನಮ್ಮ ತನವನ್ನು, ನಮ್ಮ ಧನವನ್ನು. ಬಾಬರವ್ರು ಹೇಳ್ತಿದ್ದಾರೆ, ಅಗರ್ ಅಬ್ ಪರಮಾತ್ಮ ತೋ ಹೈ ಹಿ ಶುದ್ಧ ಅವ್ರ ಶಾಂತ ಸ್ವರೂಪ. ಈಗ ಪರಮಾತ್ಮ ಹೇಗಿದ್ದಾರೆ? ಬಾಬಾ ತಿಳಿಸ್ತಿದ್ದಾರೆ, ಬಾಬಾ ಹೇಗಿದ್ದಾರೆ ಅಂದರೆ ಶುದ್ಧ ಮತ್ತು ಶಾಂತ ಸ್ವರೂಪರಾಗಿದ್ದಾರೆ. ಆ ಶುದ್ಧ ಶಾಂತ ಸ್ವರೂಪನಾಗಿರುವಂತಹ ಶಿವಬಾಬರವರಿಗೆ ನಮ್ಮ ಅಶುದ್ಧ ಮನಸ್ಸನ್ನು ನಾವು ಕೊಟ್ಬಿಟ್ಟಿದ್ದೇವೆ, ಧನವನ್ನು ಕೊಟ್ಬಿಟ್ಟಿದ್ದೇವೆ, ತನವನ್ನು ಕೊಟ್ಬಿಟ್ಟಿದ ಮೇಲೆ ಈ ಕಾರಣದಿಂದ ಅಶುದ್ಧ ಸಂಕಲ್ಪಗಳು ಶಾಂತವಾಗಿ ಬಿಡುತ್ತದೆ. ಯಾಕೆಂದರೆ ಶುದ್ಧ ಶಾಂತ ಸ್ವರೂಪನಾಗಿರುವ ಶಿವಬಾಬರವರಿಗೆ ನಾವು ನಮ್ಮ ಮನಸ್ಸನ್ನು ಅರ್ಪಣೆ ಮಾಡಿದ್ದೀವಿ ತಾನೆ. ಹಾಗಾಗಿ ಅಶುದ್ಧ ಸಂಕಲ್ಪಗಳು ಶಾಂತವಾಗಿ ಬಿಡುತ್ತದೆ. ಒಂದು ವೇಳೆ ನಮ್ಮ ಮನಸ್ಸನ್ನು ಮಾಯೆಯ ಕೈಯಲ್ಲಿ ಕೊಟ್ಟುಬಿಟ್ರೆ ಮಾಯೆಯ ವಿವಿಧ ರೂಪಗಳಿರುವ ಕಾರಣದಿಂದ ಅನೇಕ ವಿಕಲ್ಪಗಳು ಉತ್ಪನ್ನ ಮಾಡುತ್ತದೆ. ಮನಸ್ಸೆಂಬ ಕುದುರೆಯ ಮೇಲೆ ಮಾಯ ಸವಾರಿ ಮಾಡುತ್ತದೆ. ಬಾಬರವರು ತಿಳಿಸ್ತಿದ್ದಾರೆ, ಅಗರ್ ಮನ್ ಮಾಯಾ ಕೆ ಹಾತ್ ಮೇ ದೇ ದೇತೆ ಹೋ ತೋ ಮಾಯಾ ವೆರೈಟಿ ರೂಪ ಮೇ, ಭಾಳ ವೆರೈಟಿ ರೂಪದಲ್ಲಿ ಅನೇಕ ಪ್ರಕಾರದ ವಿಕಲ್ಪಗಳನ್ನು ಉತ್ಪನ್ನ ಮಾಡಿ ಮನಸ್ಸೆನ್ನುವಂಥ ಕುದುರೆ ಮೇಲೆ ಮಾಯ ಸವಾರಿ ಮಾಡ್ತದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. अगर किसी बच्चे को अभी तक भी संकल्प विकल्प आते हैं तो समझना चाहिए कि अभी मन पूर्ण रीति से स्वाहा नहीं हुआ है, अर्थात ईश्वरीय मन नहीं बना है. ಬಾಬರವರು ಹೇಳ್ತಿದ್ದಾರೆ, ಒಂದು ವೇಳೆ ಈಗಿನವರೆಗೂ ಯಾವುದೇ ಮಕ್ಕಳಲ್ಲಿ ಸಂಕಲ್ಪ ವಿಕಲ್ಪಗಳು ನಡೀತಾ ಇದ್ದಾವೆ ಅಂತಂದರೆ ತಿಳ್ಕೊಂಬಿಡ್ಬೇಕು, ನನ್ನ ಮನಸ್ಸು ಸಂಪೂರ್ಣವಾಗಿ ಬಾಬನಿಗೆ ಸ್ವಾಹ ಆಗಿಲ್ಲ, ಅರ್ಥಾತ್ ಈಶ್ವರಿಯ ಮನಸ್ಸಾಗಿಲ್ಲ. ಅದರಿಂದ ಬಾಬಾ ಹೇಳ್ತಿದ್ದಾರೆ, ಹೇ ಈಶ್ವರಿಯ ಬಚ್ಚೆ, ಹೇ ತ್ಯಾಗಿ ಬಚ್ಚೆ, ಹೇ ತ್ಯಾಗಿ ಮಕ್ಕಳೇ, ಈ ಗುಹ್ಯ ರಹಸ್ಯವನ್ನು ತಿಳಿದುಕೊಂಡು ಕರ್ಮವನ್ನು ಮಾಡುತ್ತಾ ಸಾಕ್ಷಿಯಾಗಿದ್ದು ಸ್ವಯಂವನ್ನು ನೋಡುತ್ತಾ ಭಾಳ ಎಚ್ಚರಿಕೆಯಿಂದ ನಾವು ಮನಸ್ಸನ್ನು ನಡೆಸಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಸ್ವಯಂ ಗೋಪಿ ವಲ್ಲಭ್ ತುಮ್ ಅಪ್ನೆ ಪ್ರಿಯ ಗೋಪ್ ಗೋಪಿಯೋಂ ಕೋ ಸಮಜಾ ರಹೆ ಹೈ. ಸ್ವಯಂ ಗೋಪಿ ವಲ್ಲಭನೇ ತನ್ನ ಪ್ರಿಯವಾದ ಗೋಪಿಕೆಯರಾದ ನಮಗೆ ತಿಳಿಸ್ತಿದ್ದಾರೆ. ತುಮ್ ಹರ್ ಏಕ ಕಾ ವಾಸ್ತವಿಕ ಸಚ್ಚಾ ಪ್ರೇಮ್ ಕೌನ್ಸಾ ಹೇ. ನಮ್ಮೆಲ್ಲರದು ವಾಸ್ತವಿಕವಾಗಿ ಸತ್ಯವಾದಂತಹ ಪ್ರೀತಿ ಅಂದರೆ ಯಾವುದಾಗಿದೆ? ಹೇ ಪ್ರಾಣೋ, ಹೇ ಪ್ರಾಣಪ್ರಿಯರೇ, ಬಾಬಾ ತಿಳಿಸ್ತಿದ್ದಾರೆ ನೋಡಿ, ತುಮೆ ಏಕ್ ದೋ ಕಿ ಪ್ರೇಮ್ ಭರಿ ಸೌದಾನಿ ಕೋ ಸ್ವೀಕಾರ ಕರ್ನಾ ಹೇ. ಬಾಬರವರು ಹೇಳ್ತಿದ್ದಾರೆ, ನಾವು ಪರಸ್ಪರದಲ್ಲಿ ಒಬ್ಬರು ನಮಗೆ ಏನಾದರೂ ಒಂದು ಎಚ್ಚರಿಕೆ ಕೊಡ್ತಾರಂತಂದಮೇಲೆ ಅದು ಪ್ರೀತಿಯ ಎಚ್ಚರಿಕೆ. ನಮ್ಮ ಮೇಲೆ ನಿಜವಾದಂತಹ ಪ್ರೀತಿ ಇದೆ, ಅದಕ್ಕೋಸ್ಕರ ಅವರು ಎಚ್ಚರಿಕೆಯನ್ನು ಕೊಡ್ತಾರೆ. ಆ ಎಚ್ಚರಿಕೆಯನ್ನು ನಾವು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು. ಕ್ಯೂಂಕಿ ಜಿತ್ನಾ ಪ್ರಿಯ ಫೂಲ್ ಹೋಗಾ ಉತ್ನಾ ಹಿ ಶ್ರೇಷ್ಠ ಪರ್ವರಿಷ ಹೋಗಾನಾ. ಎಕ್ಸಾಂಪಲ್ ಕೊಡ್ತಾರೆ ಬಾಬಾ, ಗಾರ್ಡನ್ನಲ್ಲಿ ಎಂಥ ಒಂದು ಪ್ರಿಯವಾದಂಥ ಹೂ ಅರಳಿರ್ತದೆ, ಎಷ್ಟು ಅದು ಒಳ್ಳೆ ಹೂ ಇರ್ತದೋ ಅಷ್ಟೇ ಅದು ಶ್ರೇಷ್ಠವಾದಂಥ ಪಾಲನೆಯೂ ನಡೆದಿರ್ತದೆ. फूल को वैल्यूबल बनाने अर्थ माली को कांटोन से निकालना ही पड़ता है. ಆ ಹೂವನ್ನು ಬೆಳೆಬಾಳುವಂಥದ್ದನ್ನಾಗಿ ಮಾಡಲು ತೋಟಮಾಲಿ ಆ ಹೂ ಜೊತೆ ಬೆಳೆದಿರುವಂತಹ ಮುಳ್ಳುಗಳನ್ನು ಸಹ ತೆಗಿಲೇಬೇಕಾಗ್ತದೆ. ಆವಾಗ ಹೂವಿಗೆ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಅದೇ ರೀತಿ ಬಾಬಾನು ಹೇಳ್ತಿದ್ದಾರೆ, ವೈಸೆ ತುಮೇ ಬಿ ಜಬ್ ಕೋಯಿ ಸೌಧಾನಿ ದೇತೆ ಹೈ ತೋ ಸಮಜ್ನಾ ಚಾಹಿಯೆ ಜೈಸೆ ಕಿ ಉಸ್ನೆ ಮೇರಿ ಪರ್ವರಿಷ್ ಕಿ ಹೈ. ಅದೇ ರೀತಿ ಯಾರಾದರೂ ನಮಗೆ ಎಚ್ಚರಿಕೆ ನೀಡ್ತಿದ್ದಾರೆ ಅಂತಂದರೆ ನಾವು ತಿಳ್ಕೊಂಬಿಡ್ಬೇಕು, ಇವರು ನನ್ನ ಶ್ರೇಷ್ಠವಾದಂತಹ ಪಾಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅರ್ಥಾತ್ ಮೇರಿ ಸರ್ವಿಸ್ಗೆ ಇವ್ರು ನನ್ನ ಸೇವೆ ಮಾಡಿದ್ದಾರೆ ಅಂತ ತಿಳ್ಕೊಬೇಕಂತಾರೆ ಬಾಬಾ. ಉಸ್ ಸರ್ವಿಸ್ ಅಥವಾ ಪರ್ವರಿಷ್ಕೋ ರೆಗಾರ್ಡ್ ದೇನಾ ಹೈ. ಅವ್ರು ಮಾಡ್ತಿರುವಂತಹ ಶ್ರೇಷ್ಠ ಪಾಲನೆಗೆ, ಅವ್ರು ಕೊಡ್ತಿರುವಂತಹ ಎಚ್ಚರಿಕೆಗೆ, ಅವ್ರು ಮಾಡ್ತಿರುವ ಸೇವೆಗೆ ನಾವು ಗೌರವ ಕೊಡಬೇಕು ಅಂತಿದ್ದಾರೆ ಬಾಬಾ. ಯಹೇ ಸಂಪೂರ್ಣ ಬನನೆಗೆ ಯುಕ್ತಿ ಹೇ. ಇದೇ ಸಂಪೂರ್ಣ ಆಗುವಂತಹ ಯುಕ್ತಿಯಾಗಿದೆ ಅಂತಾರೆ ಬಾಬಾ.
ಯಹಿ ಜ್ಞಾನ ಸಹಿತ ಆಂತರಿಕ ಸಚ್ಚಾ ಪ್ರೇಮ ಹೇ. ಹಾಗಾದರೆ ಸತ್ಯವಾದಂತಹ ಪ್ರೀತಿ ಏನು? ಜ್ಞಾನ ಸಹಿತವಾಗಿ ಆಂತರಿಕವಾದಂತಹ ಸತ್ಯ ಪ್ರೀತಿ ಏನಂತಂದರೆ, ಒಬ್ಬರಿನ್ನೊಬ್ಬರಿಗೆ ಸೂಚನೆ ಕೊಟ್ಟಾಗ, ಎಚ್ಚರಿಕೆ ಕೊಟ್ಟಾಗ ನಾವು ಅದನ್ನು ಭಾಳ ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಬೇಕು. ಇದೇ ದಿವ್ಯ ಪ್ರೇಮವಾಗಿದೆ. ಏಕ್ ದೋ ಕೆ ಲಿಯೆ ಬಹುತ್ ರಿಗಾರ್ಡ್ ಹೋನಾ ಚಾಹಿಯೆ. ಒಬ್ಬರಿನ್ನೊಬ್ಬರ ಪ್ರತಿ ಬಹಳಷ್ಟು ರೆಗಾರ್ಡ್ ಇರಬೇಕು ಅಂತ ಬಾಬರವರು ತಿಳಿಸ್ತಾ ಇದ್ದಾರೆ. ಹರ್ ಏಕ್ ಬಾತ್ ಮೇ ಪೆಹಲೆ ಖುದ್ ಕೋ ಸೌದಾನ್ ಕರ್ನಾ ಹೈ. ಬಾಬಾರವರು ಮೊನ್ನೆನೂ ಸಹ ಮುರಳಿಯಲ್ಲಿ ಹೇಳಿದ್ದಾರೆ, ಪೆಹಲೆ ಮೈ. ಯಾವ್ದ್ರಾಗ? ಪ್ರತಿಯೊಂದು ಮಾತಿನಲ್ಲಿ ನಾವು ಮೊದಲು ಎಚ್ಚರಿಕೆಯಲ್ಲೇ ಇರಬೇಕು. ಇದು ನಿರ್ಮಾಣ ಚಿತ್ತ ಮಧುರವಾದಂತಹ ಅವಸ್ಥೆ. ಎಷ್ಟು ಅವಸ್ಥೆಗಳ ಬಗ್ಗೆ ಬಾಬಾ ಹೇಳ್ತಿದ್ದಾರೆ. ಐಸೆ ಪ್ರೇಮ್ ಪೂರ್ವಕ ಚಲನೆ ಸೆ, ಈ ರೀತಿ ನಾವು ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ನಡೆಯೋದ್ರಿಂದ ಏನಾಗ್ತದೆ ಅಂತಂದರೆ, ತುಮೆ ಜೈಸೆ ಯಹಾ ಹಿ ಸತ್ಯುಗಕ್ಕೆ ಸುಹಾವನೆ ದಿನ್ ಆಂತರಿಕ ಮೆಹಸೂಸ್ ಹೋಂಗೆ. ಈ ಸಂಗಮಯುಗದಲ್ಲಿಯೇ ಅಟ್ ಪ್ರೆಸೆಂಟ್ ಸತ್ಯುಗದ ಒಂದು ಸೌಭಾಗ್ಯದ ದಿನಗಳು ಆಂತರಿಕವಾಗಿ ನಮಗೆ ಅನುಭವಕ್ಕೆ ಸಿಗ್ತದೆ. ಈಗಲೇ ಸತ್ಯುಗದಲ್ಲಿ ಅಲ್ಲ, ಈಗಲೇ ನಮಗೆ ಸತ್ಯುಗದ ಸೌಭಾಗ್ಯದ ದಿನಗಳು ನಮ್ಮ ಆಂತರ್ಯದಲ್ಲಿ ಅದು ಅನುಭವಕ್ಕೆ ಬರ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ವಹಾತೋ ಯಹ ಪ್ರೇಮ್ ನ್ಯಾಚುರಲ್ ರೆಹತಾ ಹೈ. ಸತ್ಯುಗದಲ್ಲಿ ಅಂತೂ ಈ ಪ್ರೀತಿ ಏನಿದೆ, ದಿವ್ಯವಾದಂತಹ ಪ್ರೀತಿ, ಸತ್ಯವಾದಂತಹ ಪ್ರೀತಿ, ಇದು ನ್ಯಾಚುರಲ್ ಆಗೇ ಇರ್ತದೆ. ಪರಂತು ಇಸ್ ಸಂಗಮ್ ಕೆ ಸ್ವೀಟೆಸ್ಟ್ ಸಮಯ ಪರ್, ಈ ಸಂಗಮ ಯುಗದ ಅತ್ಯಂತ ಮಧುರವಾದಂತಹ ಸಮಯದಲ್ಲಿ ಏಕ್ ದೋ ಕೆ ಲಿಯೆ ಸರ್ವಿಸ್ ಕರ್ನೆ ಕಾ ಯಹ ಅತಿ ಮೀಠಾ ರಮಣೀಕ ಪ್ರೇಮ ಹೈ. ಇದು ಒಬ್ಬಿನ್ನೊಬ್ಬರ ಸೇವೆ ಮಾಡುವಂತಹ ಅತ್ಯಂತ ಮಧುರವಾದಂತಹ ರಮಣೀಕವಾದಂತಹ ಪ್ರೇಮವಾಗಿದೆ. ಇದು ಶುದ್ಧ ಪ್ರೇಮವಾಗಿದೆ. ಯಹಿ ಶುದ್ಧ ಪ್ರೇಮ್ ಜಗ್ ಮೇ ಗಾಯ ಹುವಾ ಹೈ. ಇದೇ ಶುದ್ಧವಾದಂತಹ ಪ್ರೀತಿಯು ಜಗತ್ತಿನಲ್ಲಿ ಗಾಯನಕ್ಕೆ ಅಥವಾ ಮಹಿಮೆಗೆ ಯೋಗ್ಯವಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ ಹರ್ ಏಕ್ ಚೈತನ್ಯ ಫೂಲೋं को हरदम हर्षित मुख हो रहना है, क्योंकि निश्चय बुद्धि होने के कारण तुम्हारी नस नस में ಸಂಪೂರ್ಣ ಈಶ್ವರಿಯ ತಾಕತ್ ಸಮಾಯಿ ಹುಯಿ ಹೈ. ಬಾಬರವರು ತಿಳಿಸ್ತಿದ್ದಾರೆ, ನಾವೆಲ್ಲ ಚೈತನ್ಯ ಹೂಗಳು ಸದಾ ಕಾಲಕ್ಕೂ ಹರ್ಷಿತ ಮುಖಿಗಳಾಗಿರಬೇಕಾಗಿದೆ ಅಂತಿದ್ದಾರೆ ಬಾಬಾ. ಏಕೆಂದರೆ ನಾವು ಬಾಬನ ಮೇಲೆ ನಿಶ್ಚಯ ಬುದ್ಧಿ ಇರುವ ಕಾರಣ, ನಿಶ್ಚಯ ಬುದ್ಧಿ ಉಳ್ಳವರಾಗಿರುವ ಕಾರಣ ನಮ್ಮ ಶ್ವಾಸದಲ್ಲಿಯೂ ಸಹ ಸಂಪೂರ್ಣ ಈಶ್ವರಿಯ ಶಕ್ತಿ ಸಮಾವೇಶವಾಗಿದೆ ಅಂತಿದ್ದಾರೆ ಬಾಬಾ. ಐಸಿ ಆಕರ್ಷಣ ಶಕ್ತಿ ಅಪ್ನ ದಿವ್ಯ ಚಮತ್ಕಾರ ಅವಶ್ಯ ನಿಕಾಲ್ತಿ ಹೈ. ಇಂತಹ ಆಕರ್ಷಣ ಶಕ್ತಿ, ಈಶ್ವರನ ಮೇಲೆ ಇರುವಂಥ ಆಕರ್ಷಣ ಶಕ್ತಿ ಅವಶ್ಯವಾಗಿ ದಿವ್ಯ ಚಮತ್ಕಾರವನ್ನು ಹೊರಹೊಮ್ಮುತ್ತದೆ ಅಂತಿದ್ದಾರೆ ಬಾಬಾ. ಜೈಸೆ ಛೋಟೆ ನಿರ್ದೋಷ ಬಚ್ಚೆ ಶುದ್ಧ ಪವಿತ್ರ ಹೋನೆ ಕೆ ಕಾರಣ ಸದೈವ ಹಸ್ತೆ ರಹತೆ ಹೈ. ಬಾಬಾ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಹೇಗೆ ಒಂದು ಚಿಕ್ಕ ಮಗು ಶುದ್ಧವಾಗಿರುವ ಕಾರಣ, ಪವಿತ್ರವಾಗಿರುವ ಕಾರಣ ಸದಾ ಕಾಲಕ್ಕೂ ಅವರು ನಗ್ತಾ ಇರ್ತಾರೆ, ಮುಗುಳ್ನಗ್ತಾ ಇರ್ತಾರೆ. ಮತ್ತು ಅಪ್ನೆ ರಮಣೀಕ ಚರಿತ್ರೆ ಸೆ ಸಬ್ಕೋ ಬಹುತ್ ಖೀಂಚತೆ ಹೈ. ಚಿಕ್ಕ ಮಕ್ಕಳು ತಮ್ಮ ರಮಣೀಕವಾದಂತಹ ಚರಿತ್ರೆಗಳಿಂದ ಎಲ್ಲರಿಗೂ ಸಹ ಆಕರ್ಷಣೆ ಮಾಡುತ್ತಾರೆ. ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ವೈಸೆ ತುಮ್ ಹರ್ ಏಕ್ ಕಿ ಐಸಿ ಈಶ್ವರಿಯ ರಮಣೀಕ ಜೀವನ್ ಹೋನೆ ಚಾಹಿಯೆ. ಅದೇ ರೀತಿ ನಮ್ಮದು ಸಹ ಪ್ರತಿಯೊಬ್ಬರದು ಈಶ್ವರಿಯ ರಮಣೀಕ ಜೀವನ ಆಗಬೇಕಾಗಿದೆ. इसके लिए तुम्हें किसी भी युक्ति से अपने आसुरी स्वभावों पर जीत प्राप्त करनी है. ಈಶ್ವರಿಯ ರಮಣೀಕವಾದಂತಹ ಜೀವನ ಮಾಡ್ಕೋಬೇಕಾದ್ರೆ ಬಾಬಾ ಹೇಳ್ತಿದ್ದಾರೆ, ಹೇಗಾದರೂ ಮಾಡಿ ನಾವು ನಮ್ಮ ಅಸುರಿ ಸ್ವಭಾವಗಳ ಮೇಲೆ ಯಾವುದೋ ಒಂದು ಯುಕ್ತಿಯನ್ನು ರಚಿಸಿ ಅಸುರಿ ಸ್ವಭಾವಗಳ ಮೇಲೆ ಜಯ ಪ್ರಾಪ್ತಿ ಮಾಡಿಕೊಳ್ಳೇಬೇಕು ಅಂತಾರೆ ಬಾಬಾ. ಆವಾಗ ನಮ್ಮ ಜೀವನ ಹೆಂಗಾಗ್ತದೆ? ಈಶ್ವರಿಯ ರಮಣೀಕವಾದಂತಹ ಜೀವನ ಆಗ್ತದೆ, ಹರ್ಷಿತಮುಖಿ ಜೀವನವಾಗ್ತದೆ. ಜಬ್ ಕೊಯಿ ಕೋ ದೇಕೋ ಕಿ ಯಹ ಕ್ರೋಧ ವಿಕಾರಕ್ಕೆ ವಶ ಹೋ ಮೇರೆ ಸಾಮ್ನೆ ಆತಾ ಹೈ. ಬಾಬಾ ತಿಳಿಸ್ತಿದ್ದಾರೆ, ಯಾವಾಗಾದ್ರೂ ಒಬ್ಬರನ್ನ ನೋಡ್ತೀವಿ ನಾವು, ಯಾರಾದರೂ ಕ್ರೋಧ ವಿಕಾರಕ್ಕೆ ವಶ ಆಗಿ ನಮ್ಮ ಸನ್ಮುಖದಲ್ಲಿ ಬರ್ತಾರೆ, ಆವಾಗ ನಾವು ಹೇಗಿರಬೇಕು? ಕ್ರೋಧ ವಿಕಾರಕ್ಕೆ ವಶ ಹೋಕರ್ ಮೇರೆ ಸಾಮ್ನೆ ಆತೆ ಹೇ ತೋ ಉನ್ಕೆ ಸಾಮ್ನೆ, ಅವರ ಎದುರುಗಡೆ ಜ್ಞಾನ ರೂಪ ಹೋ ಬಚ್ಪನ್ ಕಿ ಮೀಟಿ ರೀತಿ ಸೆ ಮುಸ್ಕುರಾತೆ ರಹೋ. ಬಾಬರವ್ರ ಯುಕ್ತಿ ಹೇಳ್ತಾರೆ, ಇಂಥ ಕ್ರೋಧಿಗಳು ನಮ್ಮ ಎದುರುಗಡೆ ಬಂದಾಗ ನಾವು ಅವರ ಎದುರುಗಡೆ ಹೇಗಿರಬೇಕು ಅಂದರೆ, ಜ್ಞಾನ ರೂಪದಿಂದ ಬಚ್ಪನ್ ಕಿ ಮೀಟಿ ರೀತಿ ಸೆ, ಬಾಲ್ಯದ ಮಧುರ ರೀತಿಯ
ಮುಗುಳ್ನಗುತ್ತಾ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಈ ರೀತಿ ಇದ್ದಾಗ ವಹ ಖುದ್ ಶಾಂತ ಚಿತ್ತ ಹೋ ಜಾಯೇಗಾ, ಅವರು ಖುದ್ ಏನಾಗ್ಬಿಡ್ತಾರೆ ಅವಾಗ ಶಾಂತ ಚಿತ್ತರಾಗುತ್ತಾರೆ. ಅಂದರೆ ಕ್ರೋಧಕ್ಕೆ ಒಳಗಾಗಿರುವವರು ವಿಸ್ಮೃತಿ ಸ್ವರೂಪ ಸೆ ಸ್ಮೃತಿ ಮೇ ಆ ಜಾಯೇಗಾ. ನಾವು ಬಾಲ್ಯದ ಮಧುರ ರೀತಿಯ ಮುಗುಳ್ನಗುತ್ತಾ ಇದ್ದೇವಂತಂದ ಮೇಲೆ ಅವರು ಕ್ರೋಧಿಗಳು ವಿಸ್ಮೃತಿ ಸ್ವರೂಪದಿಂದ ಸ್ಮೃತಿಯಲ್ಲಿ ಬಂದ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಲ್ ಉನ್ಕೋ ಪತಾ ಭಿ ನಾ ಪಡೆ लेकिन सूक्ष्म रीति से उनके ऊपर जीत पाकर मालिक बन जाना, यही मालिक और बालकपन की सर्वोच्च ಶಿರೋಮಣಿ ವಿಧಿ है. ಬಾಬರವರು ಹೇಳ್ತಿದ್ದಾರೆ, ಅಂದರೆ ಅವರಿಗೆ ಗೊತ್ತಾಗದಂತೆಯೇ ಸೂಕ್ಷ್ಮವಾಗಿಯೇ ವಿಜಯವನ್ನು ಪಡೆದು ಮಾಲೀಕರಾಗಬೇಕು ಅಂತ ಹೇಳ್ತಾರೆ ಬಾಬಾ. ಇದೇ ತಾವು ಮಾಲೀಕ ಮತ್ತು ಬಾಲಕರ ಸರ್ವೋಚ್ಚ ಶಿರೋಮಣಿ ವಿಧಿಯಾಗಿದೆ ಅಂತ ತಿಳಿಸ್ತಾರೆ ಬಾಬಾ. ईश्वर जैसे संपूर्ण ज्ञान रूप वैसे फिर संपूर्ण प्रेम रूप भी है. ಈಶ್ವರ ಹೇಗೆ ಸಂಪೂರ್ಣ ಜ್ಞಾನ ರೂಪ ಇದ್ದರೋ ಹಾಗೇನೆ ಸಂಪೂರ್ಣ ಪ್ರೇಮ ರೂಪನೂ ಆಗಿದ್ದಾರೆ. ईश्वर में दोनों ही क्वालिटीज़ समाई हुई है, परंतु ಫಸ್ಟ್ ಜ್ಞಾನ ಸೆಕೆಂಡ್ ಪ್ರೇಮ್. ಈಶ್ವರನಲ್ಲಿ ಇವೆರಡೂ ಕ್ವಾಲಿಟೀಸ್ ಸಮಾವೇಶವಾಗಿದೆ. ಯಾವುದು? ಜ್ಞಾನ ರೂಪ ಮತ್ತು ಸಂಪೂರ್ಣ ಪ್ರೇಮ ರೂಪ. ಆದರೆ ಮೊಟ್ಟ ಮೊದಲು ಜ್ಞಾನ, ನೆಕ್ಸ್ಟ್ प्रेम अंತಾರೆ बाबा. अगर कोई पहले ज्ञान रूप बनने के बिगर सिर्फ प्रेम रूप बन जाता है तो वह प्रेम अशुद्ध खाते में ले जाता है. ಬಾಬಾ ತಿಳಿಸ್ತಿದ್ದಾರೆ, ನಾವು ಸಹ ಮೊದಲು ಜ್ಞಾನ ರೂಪರಾಗಬೇಕು. ಜ್ಞಾನ ಸ್ವರೂಪರಾಗದೆ ಕೇವಲ ಮೊಟ್ಟ ಮೊದಲು ಪ್ರೇಮ ಸ್ವರೂಪರಾಗಿಬಿಟ್ರೆ ಆ ಪ್ರೇಮವು ಅಶುದ್ಧ ಖಾತೆಯಲ್ಲಿ ಕರ್ಕೊಂಡೋಗ್ತದೆ. इसलिए प्रेम को मर्ज कर पहले ज्ञान रूप बन भिन्न भिन्न रूपों में आई हुई माया पर जीत पाकर पीछे प्रेम रूप बनना है. ಬಾಬರವರು ಹೇಳ್ತಿದ್ದಾರೆ, ಅದಕ್ಕೆ ಫಸ್ಟ್ ಜ್ಞಾನ ರೂಪರಾಗಿ ಆಮೇಲೆ ಭಿನ್ನ ಭಿನ್ನ ರೂಪದಲ್ಲಿ ಬಂದಿರುವಂತಹ ಮಾಯೆ ಮೇಲೆ ಜಯ ಗಳಿಸಿ ನಂತರ ಪ್ರೇಮ ರೂಪರಾಗಬೇಕು. ಯಾಕೆಂದರೆ ಭಿನ್ನ ಭಿನ್ನ ರೂಪದಲ್ಲಿ ಬಂದಿರುವಂತಹ ಮಾಯ ಮೇಲೆ ಜಯ ಗಳಿಸ್ಬೇಕಾದ್ರೆ ಜ್ಞಾನದಿಂದ ನಾವು ಪರೀಕ್ಷಿಸಲೇಬೇಕಲ್ವಾ. ಫಸ್ಟ್ ಜ್ಞಾನ ರೂಪ, ನಂತರ ನಾವು ಪ್ರೇಮ ರೂಪರಾಗಬೇಕು ಅಂತ ಹೇಳ್ತಾರೆ ಬಾಬಾ. ಮತ್ತು ಬಾಬರವರು ತಿಳಿಸ್ತಿದ್ದಾರೆ, पहले ज्ञान रूप बन प्रेम रूप इमर्ज करना है. ज्ञान बिगर सिर्फ प्रेम इस पुरुषार्थी जीवन में विघ्न डालता है. ಬಾಬಾ ಹೇಳ್ತಿದ್ದಾರೆ, ಜ್ಞಾನ ಇಲ್ಲದೆ ಕೇವಲ ಪ್ರೇಮ ಸ್ವರೂಪರಾಗಿ ಬಿಟ್ಟರೆ ಈ ಪುರುಷಾರ್ಥಿ ಜೀವನದಲ್ಲಿ ಅದು ವಿಘ್ನ ರೂಪ ತಾಳುತ್ತದೆ. ಅದಕ್ಕೆ ಫಸ್ಟ್ ಯಾವ ರೂಪವನ್ನು ಇಮರ್ಜ್ ಮಾಡ್ಕೊಳ್ಬೇಕು? ಜ್ಞಾನ ರೂಪವನ್ನು ಇಮರ್ಜ್ ಮಾಡ್ಕೊಳ್ಬೇಕು ಅಂತ ತಂದೆ ತಿಳಿಸ್ತಾ ಇದ್ದಾರೆ. ಸಾಕ್ಷಿಪನ್ ಕಿ ಅವಸ್ಥಾ ಅತಿ ಮೀಟಿ ರಮಣೀಕ್ ಅವ್ರ ಸುಂದರ ಹೇ. ಇಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ಈಗ ಯಾವ ಅವಸ್ಥೆ ಅಂತಂದರೆ ಸಾಕ್ಷಿತನದ ಅವಸ್ಥೆ. ಸಾಕ್ಷಿತನದ ಅವಸ್ಥೆನೂ ಸಹ ಅತ್ಯಂತ ಮಧುರವಾದಂಥ ಅವಸ್ಥೆ, ರಮಣೀಕ ಮತ್ತು ಸುಂದರವಾದಂತಹ ಅವಸ್ಥೆಯಾಗಿದೆ. ಏಕೆಂದರೆ ಇಸ್ ಅವಸ್ಥಾ ಪರ್ ಹಿ ಆಗೆ ಕಿ ಜೀವನ್ ಕಾ ಸಾರಾ ಮದಾರ ಹೇ. ಬಾಬರವರು ಹೇಳ್ತಿದ್ದಾರೆ, ಈ ಅವಸ್ಥೆಯಿಂದಲೇ ಮುಂದಿನ ಜೀವನದ ಆಧಾರವು ಈ ಸ್ಥಿತಿಯ ಮೇಲೇ ಆಧಾರಿತವಾಗಿದೆ. ಯಾವ ಸ್ಥಿತಿ ಮೇಲೆ? ಸಾಕ್ಷಿತನದ ಸ್ಥಿತಿಯ ಮೇಲೆ ಅಂತಾರೆ ಬಾಬಾ. ಜೈಸೆ ಕೊಯ್ ಕೆ ಪಾಸ್ ಕೊಯ್ ಶಾರೀರಿಕ ಭೋಗ್ನ ಆತಿ ಹೈ. ಬಾಬಾ ಮತ್ತೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಹೇಗೆ ರೋಗಿಗಳ ಕಡೆ ಶಾರೀರಿಕವಾದಂತಹ ಒಂದು ಕರ್ಮ ಲೆಕ್ಕಾಚಾರ ಎದುರುಗಡೆ ಬರ್ತದೆ, ಭೋಗಿಸುವಂಥದ್ದು ಎದುರುಗಡೆ ಬರ್ತದೆ. उस समय अगर वह साक्षी सुख रूप अवस्था में उपस्थित हो उसे भोगता है तो पास्ट कर्मों को भोग चुक्त भी करता है और साथ साथ फ्यूचर के लिए सुख का हिसाब भी बनाता है. ಬೆಸ್ಟ್ ಎಕ್ಸಾಂಪಲನ್ನು ಬಾಬಾ ಕೊಡ್ತಿದ್ದಾರೆ. ಹೇಗೆ ಒಬ್ಬ ರೋಗಿ ತನ್ನ ಶಾರೀರಿಕ ರೋಗವನ್ನು ಚುಕ್ತ ಮಾಡುವಂಥ ಸಮಯದಲ್ಲಿ ಒಂದು ವೇಳೆ ಅವರು ಸಾಕ್ಷಿಯಾಗಿದ್ದು ಸುಖರೂಪ ಅವಸ್ಥೆಯಲ್ಲಿ ಉಪಸ್ಥಿತರಾಗಿ ಆ ಲೆಕ್ಕಾಚಾರವನ್ನು, ಆ ಭೋಗ ವೇದನೆಯನ್ನು ಅವರು ಚುಕ್ತ ಮಾಡ್ಕೊಳ್ತಿದಾರಂತಂದರೆ ಪಾಸ್ಟ್ ಕರ್ಮಕ್ಕೆ ಭೋಗ ಚುಕ್ತ ಭಿ ಕರ್ತಾ ಹೈ. ಅಂದರೆ ಹಿಂದೆ ಮಾಡಿರುವಂತಹ ಕರ್ಮ ಭೋಗವನ್ನು, ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮ ಭೋಗವನ್ನು ಚುಕ್ತ ಮಾಡ್ತಾರೆ. ಜೊತೆಗೆ ಭವಿಷ್ಯದಲ್ಲಿ ಸುಖದ ಲೆಕ್ಕಾಚಾರವೂ ರೂಪುಗೊಳ್ಳುತ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ.
ಯಾಕೆಂತಂದರೆ ಸಾಕ್ಷಿ ಮತ್ತು ಸುಖರೂಪ ಅವಸ್ಥೆಯಲ್ಲಿ ಅವರು ಕರ್ಮ ಲೆಕ್ಕಾಚಾರವನ್ನು ಅಟೆಂಡ್ ಮಾಡ್ತಿರುವ ಕಾರಣ ಎರಡೂ ಕೆಲಸ ಒಟ್ಟೊಟ್ಟಿಗೆ ಆಗ್ತವೆ ಅಂತಾರೆ ಬಾಬಾ. ಯಾವ ಎರಡು ಕೆಲಸ? ಪಾಸ್ಟ್ ಅಂದರೆ ಹಿಂದಿನ ಜನ್ಮದ ಕರ್ಮಭೋಗವೂ ಚುಕ್ತ ಆಗ್ತದೆ, ಜೊತೆಗೆ ಭವಿಷ್ಯಕ್ಕಾಗಿ ಸುಖದ ಲೆಕ್ಕಾಚಾರವು ರೂಪುಗೊಳ್ಳುತ್ತದೆ ಅಂತ ಹೇಳ್ತಾರೆ ಬಾಬಾ. ತೋ ಯಹ ಸಾಕ್ಷಿಪನ್ ಕಿ ಸುಖರೂಪ ಅವಸ್ಥಾ, ಈ ಸಾಕ್ಷಿತನದ ಸುಖರೂಪ ಅವಸ್ಥೆ ಏನಿದೆ, ಪಾಸ್ಟ್ और ಫ್ಯೂಚರ್ दोनों से ಕನೆಕ್ಷನ್ ರಖತೆ ಹೈ. ಪಾಸ್ಟ್ ಮತ್ತು ಫ್ಯೂಚರ್ ಈ ಎರಡರ ಜೊತೆನೂ ಸಹ ಕನೆಕ್ಷನ್ ಇಟ್ಟುಕೊಂಡಿದೆ ಅಂತಾರೆ ಬಾಬಾ. ಯಾವ ಅವಸ್ಥೆ? ಸಾಕ್ಷಿತನದ ಸುಖರೂಪದ ಅವಸ್ಥೆ ಅಂತ ಹೇಳ್ತಾರೆ ಬಾಬಾ. तो इस राज्य को समझने से कोई भी ऐसे नहीं कहेगा कि मेरा यह सुहाना समय सिर्फ चुक्त करने में ही चला गया. ಈ ರಹಸ್ಯವನ್ನು ತಿಳಿದುಕೊಂಡಿರುವಂಥ ಮಕ್ಕಳು ಎಂದಿಗೂ ಈ ರೀತಿ ಹೇಳೋದಿಲ್ಲ, ಈ ಒಂದು ಸೌಭಾಗ್ಯದ ಸಂಗಮಯುಗದ ಕ್ಷಣಗಳು ಕೇವಲ ಕರ್ಮಭೋಗ ಚುಕ್ತ ಮಾಡ್ಕೊಳ್ಳೋದ್ರಲ್ಲೇ ಹೋಯ್ತಲ್ಲ ಅಂತ ಹೇಳಿ ಈ ರೀತಿ ಹೇಳೋದಿಲ್ಲ. ಯಹ ಸುಹಾವನ ಪುರುಷಾರ್ಥಕ ಸಮಯ ಹೇ. ಅವರು ಈ ರಹಸ್ಯವನ್ನು ತಿಳ್ಕೊಂಡಿರುವಂಥ ಮಕ್ಕಳು ಈ ರೀತಿ ಹೇಳ್ತಾರೆ, ಇದು ಸೌಭಾಗ್ಯ ಕೂಡಿರುವಂತಹ ಪುರುಷಾರ್ಥದ ಸಂಗಮ ಯುಗದ ಸಮಯವಾಗಿದೆ. ಜಿಸ್ ಸಮಯ ದೋನೋ ಕಾರ್ಯ ಸಂಪೂರ್ಣ ರೀತಿ ಸಿದ್ಧ ಹೋತೆ ಹೇ. ಈ ಸಮಯದಲ್ಲಿ ಎರಡೂ ಕಾರ್ಯಗಳು ಸಂಪೂರ್ಣ ರೂಪದಲ್ಲಿ ಸಿದ್ಧವಾಗ್ತದೆ. ಅದು ಯಾವ ಎರಡು ಕಾರ್ಯಗಳಂತ ಹೇಳಿದರು ಬಾಬಾ? ಹಿಂದಿನ ಜನ್ಮದ ಲೆಕ್ಕಾಚಾರಗಳು ಚುಕ್ತ ಆಗ್ತದೆ ಸಾಕ್ಷಿಸ್ತನದ ಸುಖರೂಪದ ಅವಸ್ಥೆಯಲ್ಲಿರೋದ್ರಿಂದ, ಮತ್ತು ಭವಿಷ್ಯಕ್ಕಾಗಿ ಸೌಭಾಗ್ಯದ ದಿನಗಳು, ಸೌಭಾಗ್ಯದ ಲೆಕ್ಕಾಚಾರವು ರೂಪುಗೊಳ್ಳುತ್ತದೆ, ಸುಖದ ಲೆಕ್ಕಾಚಾರವು ರೂಪುಗೊಳ್ಳುತ್ತದೆ. ಈ ಎರಡೂ ಕಾರ್ಯಗಳು ಸಂಗಮಯುಗದಲ್ಲಿ ಈ ಒಂದು ಸೌಭಾಗ್ಯದ ದಿನಗಳಲ್ಲಿ ಒಟ್ಟೊಟ್ಟಿಗೆ ನಡೀತದೆ ಅಂತಾರೆ ಬಾಬಾ. ಐಸೆ ದೋನೋ ಕಾರ್ಯಕ್ಕೂ ಸಿದ್ಧ ಕರ್ನೆ ವಾಲೆ ತೀವ್ರ ಪುರುಷಾರ್ಥಿ ಹಿ ಅತೀಂದ್ರಿಯ ಸುಖ ಆನಂದಕ್ಕೆ ಅನುಭವ ಮೇ ರಹತೆ ಹೈ. ಈ ರೀತಿ ಎರಡೂ ಕಾರ್ಯಗಳನ್ನು ಸಿದ್ಧ ಮಾಡುವಂತಹ ತೀವ್ರ ಪುರುಷಾರ್ಥಿ ಮಕ್ಕಳು ಅತೀಂದ್ರಿಯ ಸುಖ ಮತ್ತು ಆನಂದದ ಅನುಭವದಲ್ಲಿ ಇರುತ್ತಾರೆ ಅಂತ ತಿಳಿಸ್ತಿದ್ದಾರೆ ಬಾಬಾ. इस वैरायटी विराट ड्रामा की हर एक बात में तुम बच्चों को संपूर्ण निश्चय होना चाहिए. ಇನ್ನು ಬಾಬಾ ಈಗ ಡ್ರಾಮದ ಬಗ್ಗೆ ಹೇಳ್ತಿದ್ದಾರೆ. ಈ ವೆರೈಟಿ ಡ್ರಾಮದ ಮೇಲೆ ನಾವು ಮಕ್ಕಳಿಗೆ ಪ್ರತಿಯೊಂದು ಮಾತಿನ ಮೇಲೆ, ಡ್ರಾಮದ ಪ್ರತಿಯೊಂದು ದೃಶ್ಯದ ಮೇಲೆ ಸಂಪೂರ್ಣ ನಿಶ್ಚಯ ಇರಬೇಕಂತಾರೆ ಬಾಬಾ. ಯಾಕಂತಂದರೆ ಇದು ಮಾಡಲ್ಪಟ್ಟಂತಹ ನಾಟಕ. देखो यह ड्रामा हर एक जीव प्राणी से उनका पार्ट पूर्ण रीति से बजवाता है. ಪ್ರತಿಯೊಂದು ಪ್ರಾಣಿಗಳು, ಪ್ರತಿಯೊಂದು ಜೀವ ಪ್ರಾಣಿಗಳು ಸಹ ಅವರವರ ಪಾತ್ರಕ್ಕೆ ತಕ್ಕಂತೆ ಅಭಿನಯಿಸುತ್ತಾರೆ ಅಂತಿದ್ದಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬಲ್ ಕೊಯ್ ರಾಂಗ್ ಹೇ और वह ರಾಂಗ್ ಪಾರ್ಟ್ भी पूर्ण ರೀತಿ से बजाता है. ಕೆಲವೊಬ್ಬರ ಪಾತ್ರವೇ ಏನೋ ನಮಗೆ ಕೆಟ್ಟದ್ದು ಅನಿಸ್ತಾ ಇದೆ ಅಥವಾ ರಾಂಗ್ ಅನಿಸ್ತಾ ಇದೆ, ಮತ್ತು ಅದೇ ಪಾತ್ರ ಅವರಲ್ಲಿ ಫಿಕ್ಸ್ ಆಗಿದೆ ಅಂತಂದ ಮೇಲೆ ಅದೇ ಅವ್ರು ಏನು ಮಾಡ್ತಾರೆ, ಅಭಿನಯಿಸ್ತಾರೆ. ಇದು ನಾಟಕದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಜಬ್ ರಾಂಗ್ और राइट दोनों ही प्लान में नूंदे हुए हैं, फिर कोई बात में संशय उठाना यह ज्ञान नहीं है. ಎಲ್ಲರಲ್ಲಿ ರಾಂಗ್ ಆ್ಯಕ್ಟು ಇದೆ ಮತ್ತು ಸರಿಯಾದಂತಹ ಆ್ಯಕ್ಟು ಎಲ್ಲವೂ ಸಹ ಡ್ರಾಮಾದಲ್ಲಿ ಇದು ಫಿಕ್ಸ್ ಆಗಿದೆ ಅಂತಂದ ಮೇಲೆ ನಾವು ಇವ್ರು ಸರಿ, ಇವ್ರು ತಪ್ಪು, ಇವ್ರು ಮಾಡೋದು ಸರಿಯಲ್ಲ ಅಂತ ಹೇಳಿ ಯಾವುದಾದ್ರೂ ಮಾತಿನ ಮೇಲೆ ಸಂಶಯಕ್ಕೆ ಒಳಗಾಗೋದು ಇದು ಜ್ಞಾನಿ ಮಕ್ಕಳ ಲಕ್ಷಣ ಅಲ್ಲ ಅಂತಾರೆ ಬಾಬಾ. ಇದು ಜ್ಞಾನ ಅಲ್ಲ. ಹರ್ ಏಕ್ ಆ್ಯಕ್ಟರ್ ಅಪ್ನ ಪಾರ್ಟ್ ಬಜಾ ರಹಾ ಹೈ. ಅದು ಸರಿ ಇರ್ಬೋದು, ತಪ್ಪಿರ್ಬೋದು, ಪ್ರತಿಯೊಬ್ಬರು ಪಾತ್ರಧಾರಿಗಳು ತಮಗೆ ಸಿಕ್ಕಿರುವಂಥ ಪಾತ್ರವನ್ನು ಕರೆಕ್ಟಾಗಿ ಅಭಿನಯಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಬಾಬಾ. ಬಾಬರವರು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ, ಹೇಗೆ ಫಿಲ್ಮ್ನಲ್ಲಿ, ಬಯೋಸ್ಕೋಪ್ನಲ್ಲಿ ಭಿನ್ನ ಭಿನ್ನ ಪಾತ್ರಧಾರಿಗಳು ಆ್ಯಕ್ಟರ್ಸು ಇರ್ತಾರೆ. ಅವರವರ ಆ್ಯಕ್ಟಿಂಗನ್ನು ಅವ್ರು ಕರೆಕ್ಟ್ ಮಾಡ್ತಿರ್ತಾರೆ. ಕೆಲವೊಬ್ಬರು ವಿಲನ್, ಕೆಲವೊಬ್ಬರು ಹೀರೋ ಪಾತ್ರಧಾರಿಗಳು, ಕೆಲವೊಬ್ಬರಿಗೆ ಭಿಕ್ಷುಕನ ಪಾತ್ರ ಸಿಕ್ಕಿರ್ಬೋದು. ಭಿಕ್ಷುಕನ ಪಾತ್ರನೂ ಸಹ ಅತ್ಯಂತ ಚೆನ್ನಾಗಿ ಅವರು ಅಭಿನಯಿಸ್ತಾ ಇರ್ತಾರೆ. ಅವ್ರನ್ನೆಲ್ಲರನ್ನ ಭಿನ್ನ ಭಿನ್ನ ಆ್ಯಕ್ಟರ್ಸ್ನ ನೋಡುವಾಗ ನಮಗೇನು ಯಾರ ಮೇಲೂ ಸಹ ಏನು ಬರೋಂಗಿಲ್ಲ, ತಿರಸ್ಕಾರ ಬರೋಂಗಿಲ್ಲ. ಕೆಲವೊಬ್ಬರೊಂದಿಗೆ ಹರ್ಷಿತ ಆಗೋದು, ಕೆಲವೊಬ್ಬರೊಂದಿಗೆ ತಿರಸ್ಕಾರ ಬರೋದು, ಈ ರೀತಿ ಆಗೋದಿಲ್ಲ. ಯಾಕೆಂದರೆ ನಮಗೆ ಗೊತ್ತಿದೆ, ಯಹ ಏಕ ಖೇಲ ಹೇ, ಇದು ಒಂದು ಆಟ ಆಗಿದೆ ಅಂತ ನಮಗೆ ಗೊತ್ತಿದೆ. ಇಲ್ಲಿನೂ ಸಹ ಬಾಬಾ ಹೇಳ್ತಿದ್ದಾರೆ, ಹರ್ ಏಕಕ್ಕೂ ಅಪ್ನ ಗುಡ್ ವ ಬೆಸ್ಟ್ ಪಾರ್ಟ್ ಮಿಲಾ ಹುವಾ ಹೇ. ಈ ಒಂದು ವೆರೈಟಿ ನಾಟಕದಲ್ಲಿಯೂ ಸಹ, ಡ್ರಾಮಾದಲ್ಲಿಯೂ ಸಹ ಪ್ರತಿಯೊಬ್ಬರಿಗೂ ಗುಡ್ ಮತ್ತು ಬೆಸ್ಟ್ ಪಾತ್ರ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ವೈಸೆ ಹಿ ಇಸ್ ಅನಾದಿ ಬನೆ ಹುಯೆ ಬಯಸ್ಕೋ ಕೋ ಭಿ ಸಾಕ್ಷಿ ಹೋಕರ್ ಏಕ್ ರಸ್ ಅವಸ್ಥಾ ಸೆ
ಹರ್ಷಿತ ಮುಖ ಹೋದ್ ದೇಖ್ತೆ रहना है. ಈಗ ವೆರೈಟಿ ಪಾತ್ರವುಳ್ಳಂತಹ ಪಾತ್ರಧಾರಿಗಳನ್ನು ನಾವು ಹೇಗೆ ನೋಡಬೇಕು, ಯಾವ ಅವಸ್ಥೆಯಿಂದ ನೋಡಬೇಕು ಅದನ್ನು ಬಾಬಾ ಪಕ್ಕ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನಾವು ಸಾಕ್ಷಿಯಾಗಿದ್ದು ತಲೆ ಕೆಡಿಸಿಕೊಳ್ಳದೆ ಏಕರಸ ಅವಸ್ಥವಾಗಿದ್ದು ಹರ್ಷಿತ ಮುಖಿಯಾಗಿದ್ದು ನಾವು ಎಲ್ಲರ ಪಾತ್ರವನ್ನು ನೋಡಬೇಕು ಅಂತ ತಿಳಿಸ್ತಿದ್ದಾರೆ ಬಾಬಾ. ಸಂಘಟನ್ ಮೇ ಯಹ ಪಾಯಿಂಟ್ ಬಹುತ್ ಅಚ್ಚಿ ರೀತಿ ಧಾರಣ ಕರ್ನಾ ಹೈ. ಅದರಲ್ಲೂ ಸಹ ಸಂಘಟನೆಯಲ್ಲಿ ಎಲ್ಲರೂ ಒಟ್ಟಾದಾಗ ಈ ಪಾಯಿಂಟನ್ನು ಬಹಳ ಒಳ್ಳೆ ರೀತಿಯಾಗಿ ನಾವು ಧಾರಣೆ ಮಾಡ್ಕೋಬೇಕು. ಯಾವ ಪಾಯಿಂಟನ್ನು? ಸಾಕ್ಷಿಯಾಗಿದ್ದುಕೊಂಡು ಏಕರಸ ಅವಸ್ಥೆಯಲ್ಲಿ ಹರ್ಷಿತ ಮುಖ ಆಗಿ ಪ್ರತಿಯೊಬ್ಬರ ಪಾತ್ರವನ್ನು ನೋಡ್ತಾ ಹೋಗಬೇಕು. ಏಕ್ ದೋಕೋ ಈಶ್ವರಿಯ ರೂಪಸೆ ದೇಖ್ನಾ ಹೈ. ಒಬ್ಬರಿನ್ನೊಬ್ಬರನ್ನು ಈಶ್ವರಿಯ ರೂಪದಿಂದನೇ ನೋಡಬೇಕು, ಅಷ್ಟು ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಬೇಕಂತಾರೆ ಬಾಬಾ. ಮಹಸೂಸತಾ ಕಾ ಜ್ಞಾನ್ ಉಠಾಯೆ ಈಶ್ವರಿಯ ಗುಣೋಂಕಿ ಧಾರಣಾ ಕರ್ನಿ ಹೈ. ಬಾಬಾ ಹೇಳ್ತಿದ್ದಾರೆ ಮಹಸೂಸತೆ ಅಥವಾ ನಾವು ರಿಯಲೈಸೇಷನ್ ಮಾಡಿಕೊಂಡು ಜ್ಞಾನವನ್ನು ಪಡೆದು ಈಶ್ವರಿಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಬೇಕು. अपने लक्ष्य स्वरूप की स्मृति से शांत चित्त, निर्माण चित्त, धैर्यवत, मिटाज, शीतलता इत्यादि सर्व दैवी गुण इमर्ज करने हैं. ಬಾಬರವ್ರು ಹೇಳ್ತಿದ್ದಾರೆ, ಅಂದರೆ ನಾಟಕದಲ್ಲಿ ಪ್ಲೇ ಮಾಡ್ತಿರುವಂತಹ ಪ್ರತಿಯೊಬ್ಬ ಪಾತ್ರಧಾರಿಗಳನ್ನು ಹೆಂಗೆ ನೋಡಬೇಕು, ಸಂಘಟನೆಯಲ್ಲಿ ಹೆಂಗಿರಬೇಕು ಅದನ್ನು ಬಾಬಾ ಪಕ್ಕ ಮಾಡಿಸ್ತಿದ್ದಾರೆ. ಈ ಲಕ್ಷ್ಯ ಸ್ವರೂಪರಾಗಿಬಿಡಬೇಕು ಅಥವಾ ಸ್ಮೃತಿಯಲ್ಲಿ ಇಟ್ಕೊಂಡ್ಬಿಡಬೇಕು. ಸಂಘಟನೆಯಲ್ಲಿ ಬಂದಾಗ ಪ್ರತಿಯೊಬ್ಬರ ಜೊತೆ ವ್ಯವಹರಿಸುವಾಗ ಶಾಂತ ಚಿತ್ತರಾಗಿ, ನಿರ್ಮಾಣ ಚಿತ್ತರಾಗಿ, ಧೈರ್ಯವಂತರಾಗಿ, ಮಧುರ ಸ್ವಭಾವಿಗಳಾಗಿ, ಶೀತಲತೆಯಿಂದ ಇತ್ಯಾದಿ ಎಲ್ಲ ದೈವಿ ಗುಣಗಳನ್ನು ಇಮರ್ಜ್ ರೂಪದಲ್ಲಿ ಇಟ್ಕೊಳ್ಳಬೇಕು ಅಂತ ಹೇಳ್ತಾರೆ ಬಾಬಾ. ಈ ರೀತಿ ಇದ್ದರೆ ನಾವು ಸಾಕ್ಷಿ ಸ್ಥಿತಿಯಲ್ಲಿ ಏಕರಸ ಅವಸ್ಥೆಯಲ್ಲಿ ಹರ್ಷಿತ ಮುಖಿಯಾಗಿರಲು ಸಾಧ್ಯ. ಧೈರ್ಯವತ್ ಅವಸ್ಥಾ ಧಾರಣ ಕರ್ನೆ ಕಾ ಮುಖ್ಯ ಫೌಂಡೇಶನ್ ಹೇ ವೇಟ್ ಆ್ಯಂಡ್ ಸಿ. ಇಲ್ಲಿ ಬಾಬರವ್ರು ತಿಳಿಸ್ತಿದ್ದಾರೆ, ಈಗ ನಾಟಕದಲ್ಲಿ ಕೇವಲ ಪಾತ್ರಧಾರಿಗಳಷ್ಟೇ ಅಲ್ಲ, ಕೆಲವೊಂದು ದೃಶ್ಯಗಳು ಬಂದುಬಿಡ್ತವೆ. ಆವಾಗ ನಮ್ಮ ಅವಸ್ಥೆ ಹೇಗಿರಬೇಕು? ಧೈರ್ಯವತ್ ಅವಸ್ಥೆಯನ್ನು ಧಾರಣೆ ಮಾಡಿಕೊಳ್ಳೋದು ಬಹಳ ಅವಶ್ಯಕತೆಯಾಗಿದೆ ಅಂತಾರೆ ಬಾಬಾ. ಮುಖ್ಯ ಫೌಂಡೇಶನ್ ವೇಟ್ ಆ್ಯಂಡ್ ಸಿ. ಈ ಧೈರ್ಯವತ್ ಅವಸ್ಥೆಯನ್ನು ಧಾರಣೆ ಮಾಡಿಕೊಳ್ಳುವ ಮುಖ್ಯ ಆಧಾರವಾಗಿದೆ ವೇಟ್ ಆ್ಯಂಡ್ ಸಿ, ಕಾದು ನೋಡಿರಿ ಅಂತ ಹೇಳ್ತಾರೆ ಬಾಬಾ. ಹೇ ಮೇರೆ ಪ್ರಿಯ ಬಚ್ಚೋ, ವೇಟ್ ಅರ್ಥಾತ್ ಧೈರ್ಯ ಧರ್ನ. ವೇಟ್ ಅಂತಂದರೆ ಸ್ವಲ್ಪ ಧೈರ್ಯವನ್ನು ತಾಳಬೇಕು. ಸಿ ಅರ್ಥಾತ್ ದೇಖ್ನ, ಸ್ವಲ್ಪ ಧೈರ್ಯವನ್ನು ತಾಳಿ ಕಾದು ನೋಡಬೇಕು ಅಂತಾರೆ ಬಾಬಾ. ಅಪ್ನೆ ದಿಲ್ ಭೀತರ್ ಪೆಹಲೆ ಧೈರ್ಯವತ್ತು ಗುಣ ಧಾರಣ ಕರ್ನಾ ಹೈ. ಈಗ ನಾಟಕದಲ್ಲಿ ಏನೆಲ್ಲ ದೃಶ್ಯಗಳು, ಏನೆಲ್ಲ ಮಾತುಗಳು ಬರ್ತಾ ಇರ್ತವೆ, ಆದರೆ ನಮ್ಮ ಆಂತರಿಕವಾದಂತಹ ಮನಸ್ಸಿನಲ್ಲಿ ಧೈರ್ಯವತ್ತದ ಗುಣವನ್ನು ಧಾರಣೆ ಮಾಡಿಕೊಳ್ಳಲೇಬೇಕು ಅಂತಾರೆ ಬಾಬಾ. ಉಸ್ಕೆ ಬಾದ್ ಫಿರ್ ಬಾಹರ್ ಮೇ ವಿರಾಟ್ ಡ್ರಾಮಾಕ್ಕೂ ಸಾಕ್ಷಿ ಹೋ ದೇಖ್ನಾ ಹೈ. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ಆಂತರಿಕದಲ್ಲಿ ನಾವು ಧೈರ್ಯವತ್ತದ ಗುಣವನ್ನು ಧಾರಣೆ ಮಾಡಿಕೊಂಡು ನಂತರ ಹೊರಗಡೆ ಈ ವಿರಾಟ್ ಡ್ರಾಮವನ್ನು ಸಾಕ್ಷಿಯಾಗಿ ನೋಡಬೇಕು. ಅಂದರೆ ಒಳಗಡೆ ಧೈರ್ಯವನ್ನು ಧಾರಣೆ ಮಾಡ್ಕೋಬೇಕು, ಹೊರಗಡೆ ನಡೀತಿರುವಂಥ ದೃಶ್ಯಗಳನ್ನು ಸಾಕ್ಷಿಯಾಗಿ ನೋಡಬೇಕು. ಜಬ್ ತಕ್ ಕೋಯಿ ಬಿ ರಾಜ್ ಸುನನೆ ಕಾ ಸಮಯ ಸಮೀಪ ಆವೆ ತಬ್ ತಕ್ ಧೈರ್ಯವತ್ತು ಗುಣ ಕಿ ಧಾರಣಾ ಕರ್ನಿ ಹೈ. ಯಾವುದೇ ಒಂದು ರಹಸ್ಯಗಳು ಕಿವಿಗೆ ಬೀಳ್ತಿರ್ತವೆ, ಯಾವುದೇ ಒಂದು ರಹಸ್ಯಗಳು ನಾವು ನೋಡ್ತಿರ್ತೇವೆ, ಕೇಳ್ತಿರ್ತೇವೆ, ಅಲ್ಲಿವರೆಗೂ ಸಹ ಒಳಗಡೆ ಯಾವ ಸ್ಥಿತಿ ಇರಬೇಕು, ಯಾವ ಗುಣವನ್ನು ಧಾರಣೆ ಮಾಡ್ಕೋಬೇಕು? ಧೈರ್ಯವಂತದ ಗುಣವನ್ನು ಧಾರಣೆ ಮಾಡ್ಕೊಳ್ಬೇಕು. समय आने पर उस धैर्यता के गुण से राज सुनने में कभी भी विचलित नहीं होंगे. ಈ ರೀತಿ ಪ್ರತಿಯೊಂದು ರಹಸ್ಯ ನಡೆಯುವಾಗ, ಪ್ರತಿಯೊಂದು ದೃಶ್ಯವನ್ನು ನೋಡುವಾಗ ನಾವು ಧೈರ್ಯವತ್ತದ ಗುಣವನ್ನು ಧಾರಣೆ ಮಾಡಿಕೊಂಡಾಗ, ಅಂಥ ಸಮಯ ಬಂದಾಗ ಧೈರ್ಯವತ್ತದ ಗುಣ ನಮ್ಮನ್ನು ಏನು ಅಂದರೆ ಎಂಥ ದೃಶ್ಯಗಳು ಬಂದರೂ ನಾವು ಏನಾಗಂಗಿಲ್ಲ, ವಿಚಲಿತರಾಗಂಗಿಲ್ಲ ಅಂತಿದ್ದಾರೆ ಬಾಬಾ. ಹೇ ಪುರುಷಾರ್ಥಿ ಪ್ರಾಣೋ, ಬಾಬಾ ತಿಳಿಸ್ತಿದ್ದಾರೆ, ಹೇ ಪುರುಷಾರ್ಥಿ ಪ್ರಾಣ ಆತ್ಮಗಳೇ, ಜರ ಟೆಹರೋ ಅವ್ರು ಆಗೆ ಬಡ್ಕರ್ ರಾಜ್ ದೇಖ್ತೆ ಚಲೋ. ಸ್ವಲ್ಪ ಧೈರ್ಯವನ್ನು ಇಟ್ಟುಕೊಳ್ಳಿ, ಧೈರ್ಯವನ್ನು ಇಟ್ಟುಕೊಂಡು ಮುಂದೆ ಆಗುವಂತಹ ದೃಶ್ಯಗಳನ್ನು ಸಾಕ್ಷಿಯಾಗಿ ನೋಡ್ತಾ ಹೋಗಿ. ಈ ಧೈರ್ಯವಂತ ಅವಸ್ಥೆ ಸಾರಾ ಕರ್ತವ್ಯ ಸಂಪೂರ್ಣ ರೀತಿ ಸೆ ಸಿದ್ಧ ಕರ್ತಾ ಹೈ.
ಈ ಧೈರ್ಯವತ ಅವಸ್ಥೆ ಏನಿದೆ ನಮ್ಮ ಎಲ್ಲ ಕರ್ತವ್ಯವನ್ನು ಸಂಪೂರ್ಣ ರೀತಿಯಿಂದ ಸಿದ್ಧ ಮಾಡುತ್ತದೆ ಅಂತಾರೆ ಬಾಬಾ. ಯ ಗುಣ ನಿಶ್ಚಯ ಸೆ ಬಾಂಧ ಹುವಾ ಹೈ. ಆದರೆ ಈ ಧೈರ್ಯವತ ಗುಣ ಯಾವಾಗ ಬರ್ತದಂದರೆ ಇದು ನಿಶ್ಚಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ನಿಶ್ಚಯ ಸೆ ಬಾಂಧ ಹುವಾ ಹೈ. ಜಬ್ ನಿಶ್ಚಯ ಬುದ್ಧಿ ಸಾಕ್ಷಿ ದೃಷ್ಟಾ ಹೋ ಹರ್ ಖೇಲ್ ಕೋ ಹರ್ಷಿತ ಚೆಹರೆ ಸೆ ದೇಖ್ತೆ ಹೈ. ಯಾವಾಗ ನಾವು ನಿಶ್ಚಯ ಬುದ್ಧಿಯವರಾಗಿ ಸಾಕ್ಷಿ ದೃಷ್ಟಿ ಉಳ್ಳವರಾಗಿ ಈ ನಾಟಕದ ಪ್ರತಿಯೊಂದು ಆಟವನ್ನು ಹರ್ಷಿತ ಮುಖಿಯಾಗಿ ನೋಡ್ತೇವೋ, ಆಂತರಿಕ ಧೈರ್ಯವತ್ ಅಡೋಲ್ಚಿತ್ ರಹತೆ ಹೇ, ಯಹಿ ಜ್ಞಾನ ಕಿ ಪರಿಪಕ್ವ ಅವಸ್ಥಾ ಹೇ. ಆಂತರಿಕವಾಗಿ ನಾವು ಧೈರ್ಯವಾಗಿ ಅಡೋಲ ಅಂದರೆ ಡೋಲಾಯಮಾನವಾಗದೆ ಅಚಲವಾಗಿ ಅಡೋಲವಾಗಿ ಇರ್ತೀವೋ ಇದೇ ಜ್ಞಾನದ ಪರಿಪಕ್ವ अवस्थे आಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. जो अंत में संपूर्णता के समय प्रैक्टिकल में रहती है, इसलिए बहुत समय से लेकर इस साक्षीपन की अवस्था में स्थित रहने का परिश्रम करना है. ಅಂದರೆ ಈ ಒಂದು ಅವಸ್ಥೆ ಏನಿದೆ ನಮಗೆ ಅಂತಿಮದಲ್ಲಿ ಭಾಳ ಹೆಲ್ಪ್ ಮಾಡ್ತದೆ. ಈ ಸಾಕ್ಷಿತನದ ಅವಸ್ಥೆಯ ಸ್ಥಿತಿ ಏನಿದೆ ಇದನ್ನು ನಾವು ಈಗಲಿಂದನೇ ಏನು ಮಾಡ್ಕೊತಾ ಹೋಗಬೇಕು, ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಆವಾಗ ಅಂತಿಮದಲ್ಲಿ ನಮಗೆ ಹೆಲ್ಪ್ ಮಾಡ್ತದೆ ಅಂತಿದ್ದಾರೆ ಬಾಬಾ. ಅಂದರೆ ಬಾಬರವರು ಈ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಿದ್ದಾರೆ, ಜ್ಞಾನದ ಪರಿಪಕ್ವ ಅವಸ್ಥೆ ಅಂತ ಯಾವುದಕ್ಕೆ ಹೇಳಲಾಗ್ತದೆ ಅಂತಂದರೆ, ನಮ್ಮ ಆಂತರಿಕವಾದಂತಹ ಮನಸ್ಸಿನಲ್ಲಿ ಧೈರ್ಯವಂತವಾದಂತಹ ಧೈರ್ಯತೆಯ ಗುಣವನ್ನು ಧರಿಸ್ಕೊಳ್ಬೇಕು. ಹೊರಗಡೆ ನೋಡ್ತಿರುವಂಥ ದೃಶ್ಯಗಳನ್ನು, ಮಾತುಗಳನ್ನು ಅಥವಾ ಘಟನೆಗಳನ್ನು ಸಾಕ್ಷಿಯಾಗಿ ನೋಡಬೇಕು. ಆವಾಗ ಹೆಂಗಿರ್ತದೆ ಅಂತಂದರೆ ನಮ್ಮ ಮುಖ ಹರ್ಷಿತವಾಗಿರ್ತದೆ ಮತ್ತು ನಮ್ಮ ಸ್ಥಿತಿ ಅಚಲ ಅಡೋಲವಾಗಿರ್ತದೆ. ಇದೇ ಜ್ಞಾನದ ಪರಿಪಕ್ವ ಅವಸ್ಥೆಯಾಗಿದೆ. ಇದು ಈಗಲಿಂದನೇ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಮಗೆ ಅಂತಿಮದಲ್ಲಿ ಪರಿಶ್ರಮ ಪಡಬೇಕಾಗಿಲ್ಲ, ಈ ಸಾಕ್ಷಿತನದ ಅವಸ್ಥೆಯಲ್ಲಿ ಇರಲು ಪರಿಶ್ರಮ ಪಡಬೇಕಾಗಿಲ್ಲ ಅಂತ ಹೇಳ್ತಾರೆ ಬಾಬಾ. बाबा ತಿಳಿಸ್ತಿದ್ದಾರೆ, जैसे नाटक में एक्टर को अपना मिला हुआ पार्ट पूर्ण बजाने अर्थ आगे से ही रिहर्सल करनी पड़ती है. ಹೇಗೆ ಬಾಬಾ ಎಕ್ಸಾಂಪಲ್ ಕೊಡ್ತಿದ್ದಾರೆ, ನಾಟಕದಲ್ಲಿ ಪಾತ್ರ ಮಾಡುವಂತಹ ಪಾತ್ರಧಾರಿ ಮೊದಲೇ ಏನು ಮಾಡಿರ್ತಾರೆ, ಅವ್ರು ಎಷ್ಟೋ ಬಾರಿ ರಿಹರ್ಸಲ್ ಮಾಡಿರ್ತಾರೆ. ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ನಾವು ಸಹ ಪ್ರಿಯವಾದಂತಹ ಹೂವಿನಂಥ ಮಕ್ಕಳು ಬರುವಂತಹ ಭಾರೀ ಪರೀಕ್ಷೆಗಳಲ್ಲಿ ಯೋಗ ಬಲದಿಂದ ನಾವು ಪಾಸ್ ಆಗಬೇಕಾದ್ರೆ ಈಗಲಿಂದಲೇ ನಮಗೆ ಭಾಳ ಪ್ರಾಕ್ಟೀಸಿನ ಅವಶ್ಯಕತೆ ಇದೆ. ಲೇಕಿನ್ ಬಹುತ್ ಸಮಯ ಸೆ ಲೇಕರ್ ಅಗರ್ ಯಹ ಪುರುಷಾರ್ಥ ಕಿಯಾ ಹುವಾ ನಹಿ ಹೋಗಾ, ಭಾಳ ಸಮಯದಿಂದ ನಾವು ಈ ರೀತಿ ಸಾಕ್ಷಿತನದ ಅವಸ್ಥೆಯಲ್ಲಿ ಇರುವಂತಹ ಪುರುಷಾರ್ಥ ಮಾಡಿಲ್ಲ ಅಂತಂದರೆ ಉಸ್ ಸಮಯ ಗಬ್ರಾಹಟ್ ಮೇ ಫೇಲ್ ಹೋ ಜಾಯಂಗೆ, ಆ ಸಮಯದಲ್ಲಿ ನಾವು ಗಾಬರಿಗಾಗಿ ಫೇಲ್ ಆಗಿಬಿಡ್ತೇವೆ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, अपना ईश्वरीय फाउंडेशन पक्का रखना है, दैवी गुणधारी बन जाना है. ನಮ್ಮ ಈಶ್ವರಿಯ ಫೌಂಡೇಶನ್ ಈಗೆಲ್ಲ ಬಾಬಾ ಏನು ಹೇಳಿದ್ರು ಅವಸ್ಥೆಗಳ ಬಗ್ಗೆ ಅದನ್ನು ಪಕ್ಕಾ ಮಾಡ್ಕೊಳ್ಬೇಕು ಮತ್ತು ದೈವಿ ಗುಣಧಾರಿಗಳಾಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಜ್ಞಾನ ಸ್ವರೂಪ ಸ್ಥಿತಿ ಮೇ ಸ್ಥಿತ रहने से ಸ್ವತಃ ಶಾಂತ ರೂಪ ಅವಸ್ಥಾ ಹೋ ಜಾತಿ है. ಜ್ಞಾನ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗೋದ್ರಿಂದ ಅವಶ್ಯವಾಗಿ ಸ್ವತಃವಾಗಿ ನಮ್ಮದು ಅವಸ್ಥೆ ಶಾಂತ ರೂಪ ಆಗಿಬಿಡ್ತದೆ. ಅದರ ಮೊದಲು ಜ್ಞಾನ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು. ಅಂದರೆ ಜ್ಞಾನಿ ಆತ್ಮಗಳು ಒಟ್ಟಿಗೆ ಕುಂತು ಯಾವಾಗ ಮುರಳಿಯನ್ನು ಕೇಳ್ತಾರೋ ಆಗ ನಾಲ್ಕು ಕಡೆನೂ ಸಹ ಶಾಂತಿಯ ವಾತಾವರಣ, ಶಾಂತಿಯ ಪ್ರಕಂಪನಗಳು ಹರಡುತ್ತದೆ. क्योंकि वे कुछ भी महावाक्य सुनते हैं आंतरिक डीप चले जाते हैं. ಜ್ಞಾನಿ ಆತ್ಮಗಳು ಏನೆಲ್ಲ ಮಹಾವಾಕ್ಯಗಳನ್ನು ಕೇಳ್ತಿರ್ತಾರೋ ಅವರು ಅದರ ಆಳಕ್ಕೆ ಹೋಗ್ತಾರೆ. ಡೀಪ್ ಆಳಕ್ಕೆ ಹೋಗಿರುವ ಕಾರಣ ಅವರಿಗೆ ಶಾಂತಿಯ ಮಧುರವಾದಂತಹ ಅನುಭವ ಆಗ್ತಾ ಇರ್ತದೆ. ಅಬ್ ಇಸ್ಕೆ ಲಿಯೆ ಕೊಯ್ ಖಾಸ್ ಬೈಟ್ಕರ್ ಮೆಹನತ್ ನಹಿ ಕರ್ನಾ ಹೈ. ಶಾಂತಿಗೋಸ್ಕರ ಮತ್ತೆ ಏನಾದರೂ ಸ್ಪೆಷಲ್ಲಾಗಿ ಕುಂತು ಪರಿಶ್ರಮ ಪಡಬೇಕಂತಿಲ್ಲ. ಬಾಬಾ ಹೇಳ್ತಿದ್ದಾರೆ, ಜ್ಞಾನದ ಮಹಾವಾಕ್ಯಗಳನ್ನು ಕೇಳುವಾಗನೇ ಡೀಪಾಗಿ ಆಂತರಿಕವಾಗಿ ಕೇಳಬೇಕು ಅಂತಾರೆ ಬಾಬಾ. ಜ್ಞಾನ ಕಿ ಅವಸ್ಥಾ ಮೇ ಸ್ಥಿತ ರಹನೆ ಸೆ, ಜ್ಞಾನದ ಅವಸ್ಥೆಯಲ್ಲಿ ಸ್ಥಿತರಾಗಿರೋದ್ರಿಂದ ಈ ಒಂದು ಶಾಂತಿಯ ರೂಪದ ಅವಸ್ಥೆನೂ ಸಹ ನಮಗೆ ಫೀಲ್ ಆಗ್ತದೆ ಅಂತಾರೆ ಬಾಬಾ. ಅದಕ್ಕೆ ಬೆಳಗ್ಗೆ ಏಕಾಂತದಲ್ಲಿ ಕುಳಿತು ಶುದ್ಧ ವಿಚಾರ ಎನ್ನುವಂತಹ ಅಲೆಗಳನ್ನು ಉತ್ಪನ್ನ ಮಾಡಬೇಕು. ಆ ಸಮಯದಲ್ಲಿ ನಾವು ಭಾಳ ಉಪ್ರಾಮ್ ಅವಸ್ಥೆಯಲ್ಲಿ ಇರಬೇಕಾಗಿದೆ, ಭಾಳ ಭಿನ್ನವಾದಂಥ ಅವಸ್ಥೆಯಲ್ಲಿ ಇರಬೇಕು. ಫಿರ್ ಅಪ್ನೆ ನಿಜ ಶುದ್ಧ ಸಂಕಲ್ಪ ಮೇ ಸ್ಥಿತ ಹೋನೆ ಸೆ
ಮತ್ತು ನಮ್ಮ ನಿಜವಾದಂತಹ ಶುದ್ಧ ಸಂಕಲ್ಪದಲ್ಲಿ ಸ್ಥಿತರಾಗಿರೋದ್ರಿಂದ ಅನ್ಯ ಎಲ್ಲ ಸಂಕಲ್ಪಗಳು ಶಾಂತವಾಗಿ ಬಿಡುತ್ತದೆ. ಅದಕ್ಕೆ ಬೆಳಗ್ಗೆ ಭಾಳ ಬೆಸ್ಟ್ ಸಮಯ ನಮ್ಮ ಶುದ್ಧ ಸಂಕಲ್ಪಗಳ ಸ್ಥಿತಿಯಲ್ಲಿ ನಾವು ಸ್ಥಿತರಾಗಬೇಕು. ಆವಾಗ ಮನಸ್ಸು ವಶ ಆಗಿಬಿಡ್ತದೆ. ಮನ್ ಕೋ ವಶ ಕರ್ನೆ ಅರ್ಥ ಕೊಯ್ ತಾಕತ್ ತೋ ಅವಶ್ಯ ಚಾಹಿಯೇನಾ. ಈಗ ಮನಸ್ಸನ್ನು ನಮ್ಮ ವಶದಲ್ಲಿ, ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾದ್ರೆ ಒಂದು ಎಕ್ಸ್ಟ್ರಾ ತಾಕತ್ತು ಬೇಕಲ್ಲ, ಎಕ್ಸ್ಟ್ರಾ ತಾಕತ್ತಿನ ಅವಶ್ಯಕತೆ ಇರಬೇಕಲ್ವ. ಅದಕ್ಕೆ ಬೆಳಗ್ಗಿನ ಸಮಯ ಏಕಾಂತದಲ್ಲಿ ಕುಳಿತು ಉಪರಾಮ ಅವಸ್ಥೆಯಲ್ಲಿದ್ದು ಶುದ್ಧ ವಿಚಾರಗಳನ್ನು ಉತ್ಪನ್ನ ಮಾಡಬೇಕು ಅಂತಿದ್ದಾರೆ ಬಾಬಾ. ಅದಕ್ಕೆ ಪೆಹಲೆ ಅಪ್ನೆ ಲಕ್ಷ್ಯ ಸ್ವರೂಪಕ್ಕೆ ಶುದ್ಧ ಸಂಕಲ್ಪಕ್ಕೂ ಧಾರಣ ಕರೋ. ಬೆಳಗ್ಗೆ ಎದ್ದು ನಮ್ಮ ಲಕ್ಷ್ಯ ಸ್ವರೂಪ ಏನು ಅಂತಂದರೆ ಶುದ್ಧ ಸಂಕಲ್ಪಗಳನ್ನೇ ಧಾರಣೆ ಮಾಡ್ಕೋಬೇಕು, ಶುದ್ಧ ಸಂಕಲ್ಪಗಳನ್ನೇ ಉತ್ಪನ್ನ ಮಾಡಬೇಕು. ಜಬ್ ಆಂತರಿಕ ಬುದ್ಧಿಯೋಗ ಕಾಯ್ದೆ ಪ್ರಮಾಣ ಹೋಗ ತುಮಾರಿ ಯಹ ನಿರ್ಸಂಕಲ್ಪ ಅವಸ್ಥಾ ಸ್ವತಃ ಹೋ ಜಾಯೇಗಿ. ಈ ರೀತಿ ಆಂತರಿಕವಾದಂತಹ ಬುದ್ಧಿಯೋಗ ಕಾಯ್ದೆಗೆ ಪ್ರಮಾಣ ನಡೆದಾಗ ಆವಾಗ ನಮ್ಮ ಅವಸ್ಥೆ ನಿಸ್ಸಂಕಲ್ಪ ಅವಸ್ಥೆ ಸ್ವತಃವಾಗಿ ಆಗುತ್ತದೆ ಅಂತಾರೆ ಬಾಬಾ. ಅದಕ್ಕೆ ಬೆಳಗ್ಗೆ ಏಕಾಂತದಲ್ಲಿ ಶುದ್ಧವಾದಂತಹ ವಿಚಾರಗಳ ಒಂದು ಅಲೆಗಳನ್ನು ಏನು ಮಾಡಬೇಕು, ಕಾಯ್ದೆ ಪ್ರಮಾಣವಾಗಿ ನಾವು ಉತ್ಪನ್ನ ಮಾಡಬೇಕು ಅಂತ ತಿಳಿಸ್ತಿದ್ದಾರೆ ಬಾಬಾ. ಅಚ್ಚ ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಜ್ಞಾನ ಗುಲ್ಜಾರಿ ಜ್ಞಾನ ನಕ್ಷತ್ರಗಳ ಪ್ರತಿ ಮಾತ್ಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಸಹ ಬಾಬರವ್ರಿಗೆ 3 ಬಾರಿ ನಮಸ್ತೆ ಹೇಳೋಣ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳಿಂದ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ ಇದೆ. ನಮ್ಮ ಲಕ್ಷ್ಯ ಸ್ವರೂಪದ ಸ್ಥಿತಿಯಿಂದ ಶಾಂತಚಿತ್ತ, ನಿರ್ಮಾಣ ಚಿತ್ತ, ತಾಳ್ಮೆ ಉಳ್ಳ ಮಧುರ ಸ್ವಭಾವ, ಶೀತಲತೆ ಇತ್ಯಾದಿ ಸರ್ವ ದೈವಿ ಗುಣಗಳ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. 2ನೇ ಪಾಯಿಂಟ್ ಇದೆ. ಈ ಆಟವನ್ನು ನಿಶ್ಚಯ ಬುದ್ಧಿ ಸಾಕ್ಷಿ ದೃಷ್ಟ ಆಗಿರುತ್ತಾ ಹರ್ಷಿತ ಚೆಹರೆಯಿಂದ ನೋಡುತ್ತಾ ಆಂತರಿಕವಾಗಿ ಧೈರ್ಯವತ ಮತ್ತು ಅಡೋಲ ಚಿತ್ತರಾಗಿ ಇರಬೇಕಾಗಿದೆ. ಬಹಳ ಸಮಯದಿಂದ ಈ ಸಾಕ್ಷಿ ಸ್ಥಿತಿಯಲ್ಲಿರುವ ಪರಿಶ್ರಮವನ್ನು ಪಡಬೇಕು. ಇವತ್ತಿನ ವರದಾನವನ್ನು ಬಾಬಾ ಹೇಳ್ತಿದ್ದಾರೆ. स्नेह और शक्ति रूप के बैलेंस द्वारा सेवा करने वाले सफलता मूर्त भव. ಸ್ನೇಹ ಮತ್ತು ಶಕ್ತಿ ರೂಪದ ಬ್ಯಾಲೆನ್ಸಿನ ಮೂಲಕ ಸೇವೆ ಮಾಡುವಂತಹ ಸಫಲತಾ ಮೂರ್ತಿಗಳಾಗಿರಿ ಅಂತ ಹೇಳ್ತಿದ್ದಾರೆ ಬಾಬಾ. ಹೇಗೆ ಒಂದು ಕಣ್ಣಿನಲ್ಲಿ ತಂದೆಯವರ ಸ್ನೇಹ ಹಾಗೂ ಇನ್ನೊಂದು ಕಣ್ಣಿನಲ್ಲಿ ತಮಗೆ ಸಿಕ್ಕಿರುವ ಸೇವೆಯ ಸದಾ ಸ್ಮೃತಿಯಲ್ಲಿ ಇರ್ತದೆ, ನಮಗೆ ಸಿಕ್ಕಿರುವ ಸೇವೆಯು ಸದಾ ಸ್ಮೃತಿಯಲ್ಲಿರ್ತದೆ. ಹಾಗೆ ಈಗ ಸ್ನೇಹಿ ಮೂರ್ತಿಯ ಜೊತೆಗೆ ಶಕ್ತಿ ರೂಪರಾಗಬೇಕಾಗಿದೆ. ಸ್ನೇಹದ ಜೊತೆಗೆ ಶಬ್ದಗಳಲ್ಲಿಯೂ ಇಂತಹ ಹರಿತವಿರಬೇಕು. ಅವರ ಹೃದಯವನ್ನು ನಾವು ಘಾಯಲ್ ಮಾಡಬೇಕು ಅಂತಾರೆ ಬಾಬಾ. ಹೇಗೆ ತಾಯಿಯು ತನ್ನ ಮಕ್ಕಳಿಗೆ ಎಂಥ ಶಬ್ದಗಳಲ್ಲಿಯೇ ಶಿಕ್ಷಣವನ್ನು ಕೊಡ್ತಾರೆ, ಅದರಲ್ಲಿ ತಾಯಿಯ ಸ್ನೇಹವಿರುವ ಕಾರಣದಿಂದ ಆ ಶಬ್ದಗಳು ಹರಿತ ಅಥವಾ ಕಹಿ ಎಂಬ ಅನುಭವ ಆಗೋದಿಲ್ಲ. ಅದೇ ರೀತಿಯಲ್ಲಿ ಜ್ಞಾನದ ಯಾವುದೆಲ್ಲ ಸತ್ಯ ಮಾತುಗಳಿವೆ ಅವನ್ನು ಸ್ಪಷ್ಟ ಶಬ್ದಗಳಲ್ಲಿ ತಿಳಿಸಿರಿ. ಆದರೆ ಶಬ್ದಗಳಲ್ಲಿ ಸ್ನೇಹ ಸಮಾವೇಶವಾಗಿರಬೇಕು. ಆಗಲೇ ನಾವು ಸಫಲತಾ ಮೂರ್ತಿಗಳಾಗಲಿಕ್ಕೆ ಸಾಧ್ಯವಾಗ್ತದೆ. ಇವತ್ತಿನ ಸ್ಲೋಗನ್ ಇದೆ, ಸರ್ವಶಕ್ತಿವಾನ್ ಬಾಪ್ ಕೋ ಸಾಥಿ ಬನಾಲೋ ತೋ ಪಶ್ಚಾತ್ತಾಪ ಸೆ ಛೂಟ್ ಜಾಯೆಂಗೆ. ಸರ್ವಶಕ್ತಿವಂತ ತಂದೆಯನ್ನು ಸಂಗಾತಿಯನ್ನಾಗಿ ಮಾಡಿಕೊಂಡಾಗ ಪಶ್ಚಾತ್ತಾಪದಿಂದ ನಾವು ಮುಕ್ತರಾಗುತ್ತೇವೆ. ಸರ್ವಶಕ್ತಿವಂತ ತಂದೆಯನ್ನು ಸಂಗಾತಿಯನ್ನಾಗಿ ಮಾಡಿಕೊಂಡಾಗ ಪಶ್ಚಾತ್ತಾಪದಿಂದ ಮುಕ್ತರಾಗುತ್ತೇವೆ. ಅಚ್ಚ, ಓಂ ಶಾಂತಿ. ಈಗ ಕೆಲವೊಂದು ನಿಮಿಷ ನಾವು ಯೋಗದಲ್ಲಿ ಕೂತ್ಕೊಳ್ಳೋಣ. ಓಂ ಶಾಂತಿ. Be attention. ಅಂತರ್ಮುಖಿಯಾಗಿರಿ. ಜ್ಞಾನಮಯ ಅವಸ್ಥೆಯಲ್ಲಿ ಸ್ಥಿತರಾಗಿ ಮನಮಂದಿರದಲ್ಲಿ
ಸಂಕಲ್ಪ ತರಂಗವನ್ನು ಗಮನಿಸಿ. ಸಂಕಲ್ಪಗಳಲ್ಲಿ ಈಶ್ವರೀಯ ಗುಣಗಳು, ಗುಣತುಂಬಿದ ಸಂಕಲ್ಪಗಳು, ಗುಣತುಂಬಿದ ಸಂಕಲ್ಪಗಳು ಹಾಸುಹೊಕ್ಕಾಗಿ ಮೂರ್ತಿಯಂತೆ ಗುಣಗಳು ಸಂಕಲ್ಪದಲ್ಲಿ ಅಚಲಗೊಂಡಿದೆ. ಸಂಕಲ್ಪಗಳಲ್ಲಿ ಶಾಂತಿಯೇ ಶಾಂತಿ, ಶಾಂತಮೂರ್ತಿ. ಸಂಕಲ್ಪಗಳಲ್ಲಿ ಆನಂದವೇ ಆನಂದ, ಆನಂದಮೂರ್ತಿ. ಸಂಕಲ್ಪಗಳಲ್ಲಿ ಸತ್ಯವನ್ನು ಗಮನಿಸಿ. ಸತ್ಯಮೂರ್ತಿ. ಸಂಕಲ್ಪಗಳೆಲ್ಲ ಜ್ಞಾನಮಯ, ಜ್ಞಾನಮೂರ್ತಿ. ಮನಮಂದಿರವನ್ನು ಈಶ್ವರೀಯ ಗುಣಗಳೆಂಬ ಮೂರ್ತಿಗಳಿಂದ ಶೃಂಗರಿಸಿಕೊಂಡಿದ್ದೇನೆ. ಆಹಾ, ಎಂಥ ಪವಿತ್ರ ಸಂಕಲ್ಪಗಳು! ಕಲ್ಯಾಣಮಯ ಸಂಕಲ್ಪಗಳು, ಶುದ್ಧ ಸಂಕಲ್ಪಗಳು, ಪವಿತ್ರ ಸಂಕಲ್ಪಗಳ ಸುಗಂಧ ಅನ್ಯರಿಗೂ ಸಹ ಸುಖವನ್ನು ನೀಡುತ್ತಿದೆ. ಸಾಕ್ಷಿತನದ ಏಕರಸ ಅವಸ್ಥೆ, ಸುಖ ಸ್ವರೂಪದ ಅವಸ್ಥೆ, ಶಾಂತಚಿತ್ತ ಅವಸ್ಥೆ, ಪ್ರೇಮ ಸ್ವರೂಪ ಅವಸ್ಥೆ, ನಾಟಕದ ಜ್ಞಾನದಲ್ಲಿ ನಿಶ್ಚಯ ಇರುವುದರಿಂದ ಧೈರ್ಯವಂತ ಅವಸ್ಥೆ, ಉಪರಾಮ್ ಅವಸ್ಥೆ, ಮನಮಂದಿರ ಈಶ್ವರೀಯ ಗುಣಗಳಿಂದ ಶೃಂಗಾರವಾಗಿದೆ. ಪ್ರತಿಯೊಂದು ಸಂಕಲ್ಪ ಬಾಬಾ ನಿನಗರ್ಪಿತ. ಶುದ್ಧ ಶಾಂತ ಸ್ವರೂಪ ಬಾಬಾ, ಮನಮಂದಿರದ ಸಂಕಲ್ಪಗಳೆಲ್ಲ ನಿನಗರ್ಪಿತ. ಬಾಬಾ, ಇಷ್ಟರವರೆಗೆ ಸಂಕಲ್ಪಗಳು ಮಾಯೆಯ ಕೈಯಲ್ಲಿ, ಎಂಥ ವಿಕಲ್ಪಗಳು! ಸಂಕಲ್ಪಗಳೆನ್ನುವ ಕುದುರೆ ಎಲ್ಲೆಲ್ಲೋ ಓಡುತ್ತಿತ್ತು ಬಾಬಾ. ಮನಮಂದಿರದಲ್ಲಿ ಏಳುವ ಸಂಕಲ್ಪ ಪುಷ್ಪ ನಿನಗರ್ಪಿತ ತಂದೆ. ಶುದ್ಧ ಶಾಂತ ಸ್ವರೂಪ ತಂದೆ ನಿನಗರ್ಪಿತ.
ಈಗ ಮುಖ ಹರ್ಷಿತವಾಗಿದೆ. ಆಂತರ್ಯದಲ್ಲಿ ತಾಳ್ಮೆ ಮತ್ತು ಅಡೋಲಚಿತ್ತ ಅವಸ್ಥೆ, ಜ್ಞಾನದ ಪರಿಪಕ್ವ ಅವಸ್ಥೆ, ಸತ್ಯ ಶುದ್ಧ ಸಂಕಲ್ಪಗಳಲ್ಲಿ ಆತ್ಮಜ್ಯೋತಿ ಸ್ಥಿತನಾಗಿದ್ದೇನೆ. ಆಹಾ, ಸಂಕಲ್ಪಗಳು ಶಾಂತವಾಗಿವೆ, ಮನಸ್ಸು ನಿಶ್ಚಿಂತವಾಗಿದೆ. ನಾನು ಆತ್ಮಜ್ಯೋತಿ ಜ್ಞಾನ ಗುಲ್ಜಾರಿ. ನಾನು ಆತ್ಮಜ್ಯೋತಿ ಜ್ಞಾನ ನಕ್ಷತ್ರ. ಭ್ರುಕುಟಿ ಸಿಂಹಾಸನದಲ್ಲಿ ಅರಳಿರುವ ಚೈತನ್ಯ ಜ್ಯೋತಿ ನಾನು. ಚೈತನ್ಯ ಹೂ, ಹರ್ಷಿತ ಮುಖಿ, ನಿಶ್ಚಯ ಬುದ್ಧಿ. ಶ್ವಾಸ ಶ್ವಾಸದಲ್ಲಿಯೂ ಸಂಪೂರ್ಣವಾಗಿ ಈಶ್ವರಿಯ ಶಕ್ತಿ ಸಮಾವೇಶಗೊಳ್ಳುತ್ತಿದೆ. ಬಾಬಾ, ಶ್ವಾಸ ಶ್ವಾಸದಲ್ಲಿಯೂ ನೀನೇ ತುಂಬಿರುವೆ. ಸಂಕಲ್ಪ ಸಂಕಲ್ಪದಲ್ಲಿಯೂ ನೀನೇ ತುಂಬಿರುವೆ ಬಾಬಾ. ಎಂಥ ಶುದ್ಧ ಸಂಕಲ್ಪ, ಶಕ್ತಿಶಾಲಿ ಸಂಕಲ್ಪ, ಶಿವಾರ್ಪಿತ ಸಂಕಲ್ಪ. ನಿನ್ನ ಬಿಟ್ಟು ನನ್ನ ಸಂಕಲ್ಪ ಎಲ್ಲಿಯೂ ಹರಿಯಲಾರದು. ಎಂತಹ ಏಕರಸ ಅವಸ್ಥೆ ಇದು. ನನ್ನ ಹೃದಯ ಸಿಂಹಾಸನದಿ ನೀನು ಬನೆ ಬಾಬಾ, ಬೇರಾರಿಗಿಲ್ಲವಿದು ನಿನ್ನ ತೊರೆದು ಬಾಬಾ. ಸಂಕಲ್ಪ ಶ್ವಾಸದಲ್ಲಿ ತುಂಬಿರುವೆ ಬಾಬಾ. ಸಂಕಲ್ಪ ಶ್ವಾಸದಲ್ಲಿ ತುಂಬಿರುವೆ ಬಾಬಾ. ದೇಹಬಾನ ತೊರೆದು ಬರುವೆ ನಿನ್ನಲಿ ಬಾಬಾ. ನಿನ್ನ ನೆನಪಂತೂ ಕಾಡುತ್ತಿರುವುದು ನನ್ನ. ಓಂ ಶಾಂತಿ. ಓಂ ಶಾಂತಿ, ಓಂ ಶಾಂತಿ.